ಹಲ್ಲೆಲೂಯಾ. ದೇವರು ನಮ್ಮನ ಜೊತೆಯಾಗಿ ಆಶೀರ್ವದಿಸಲಿ. ಬೆಳಗಿನ ಸಮಯ ಕೇಳಿದ ಹಾಗೆ ನೀವು ಮಾಡಬೇಕೆಂಬುದಾಗಿ ದೇವರು ಆಜ್ಞಾಪಿಸಿದ್ದು ಆಮೆನ್. ಹಲ್ಲೆಲೂಯಾ. ಅದರಂತೆ ನಡೆದರೆ ದೇವರ ಮಹಿಮೆ ನಿಮಗೆ ಪ್ರತ್ಯಕ್ಷವಾಗುವುದು ಎಂದು ಹೇಳಿದನು. ಹಾಗೆ ದೇವರ ಮಹಿಮೆಯ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ದೇವರ ಮಹಿಮೆ ನಮಗಾಗಿ ಪ್ರಕಟವಾಗುವುದಕ್ಕಾಗಿದೆ. ನಾವು ನಂಬೋಣ, ಈ ದಿನಗಳಲ್ಲಿ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸೇವೆಯಲ್ಲಿ ದೇವರ ಮಹಿಮೆ ಯಥಾರ್ಥವಾಗಿ ನಾವು ಬರೀ ಕೇಳೋದು ಮಾತ್ರ ಅಲ್ಲ, ನಾವು ಅನುಭವದಿಂದ ಅದನ್ನು ಸವಿದು ನೋಡುವಂಥ ದಿನಗಳಾಗಿ ದೇವರು ಮಾರ್ಪಡಿಸಲಿ ಎಂಬುದಾಗಿ ಸಹ ನಾನು ಹಾರೈಸ್ತಾ ಇದ್ದೇನೆ, ಪ್ರಾರ್ಥಿಸುತ್ತಾ ಇದ್ದೇನೆ. ಹಲ್ಲೆಲೂಯಾ. ನಮಗೆ ಸಂಜೆಯ ಧ್ಯಾನಕ್ಕಾಗಿ ಒಂದು ವಾಕ್ಯ ಭಾಗ, ಬಹಳ ಪರಿಚಯ ಇರುವಂಥ ವಾಕ್ಯ, 91ನೇ ಕೀರ್ತನೆ, ಅದರ 1ನೇ ವಾಕ್ಯವನ್ನು ಓದಿಕೊಳ್ಳೋಣ. ಸಾಮ್ಸ್ ಆಮೆನ್. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. Praise the Lord. He who dwells in the secret place of the Most High shall abide in the shadow of the Almighty ಅಂತ ಇಂಗ್ಲೀಷಲ್ಲಿದೆ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚೋಣ. ಪರಿಶುದ್ಧನೇ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವ, ನಿಮ್ಮ ವಾಕ್ಯದೊಂದಿಗೆ ನಿಮ್ಮ ಪಾದಕ್ಕೆ ನಾವು ಬರುತ್ತಾ ಇದ್ದೇವೆ ಸ್ವಾಮಿ. ವಾಕ್ಯ ನಿಮ್ಮದು, ನಾನು ನಿಮ್ಮವನ್ನು, ಕೇಳುವ ಜನ ನಿಮ್ಮದು ಸ್ವಾಮಿ. ಯಾವ ಆತ್ಮದಲ್ಲಿ ಬರೆಯಲ್ಪಟ್ಟಿದೆಯೋ ಅದೇ ಆತ್ಮದಲ್ಲಿ ನಮ್ಮೊಂದಿಗೆ ಮಾತನಾಡು. ನಮ್ಮನ್ನು, ನಮಗಿರುವವರನ್ನು, ನಮಗಿರುವವುಗಳನ್ನು, ನಮ್ಮ ಆಶೀರ್ವಾದ ವಾಗ್ದಾನಗಳೆಲ್ಲವನ್ನು ಯೇಸು ರಕ್ತದಲ್ಲಿ ಮುದ್ರೆ ಇಟ್ಟುಕೊಂಡು ಪ್ರಾರ್ಥಿಸುತ್ತಾ ಇದ್ದೇವೆ. ದೂತರನ್ನು ಕಾವಲೇರಿಸಿಕೊಳ್ಳು. ಆಲಯದ ಒಳಗು ಹೊರಗು ಯೇಸು ರಕ್ತವನ್ನು ನಂಬಿಕೆಯಿಂದ ಪ್ರೋಕ್ಷಿಸಿ ಶುದ್ಧೀಕರಿಸಿ ಪ್ರಾರ್ಥಿಸುತ್ತಾ ಸುತ್ತಲ ದೂತರನ್ನು ಕಾವಲೇರಿಸಬೇಕಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ. ಸಂಜೆಯ ಕೂಟದ ಆಶೀರ್ವಾದಕ್ಕೆ, ಬಿಡುಗಡೆಗೆ, ದೇವರ ನಾಮದ ಮಹಿಮೆಗೆ ವಿರೋಧವಾಗಿ ವಾದಿಸುವ ತಡೆಗಳನ್ನು ಯೇಸುವಿನ ನಾಮದಲ್ಲಿ ಗದರಿಸುತ್ತಾ ಇದ್ದೇವೆ. ಅಂಧಕಾರದ ಆಧಿಪತ್ಯಗಳು, ದುರಾತ್ಮನ ಕ್ರಿಯೆಗಳು, ಆಕಾಶ ಮಂಡಲದಲ್ಲಿ ಹೋರಾಡುವಂಥ ಎಲ್ಲ ಕೇಡಿನ ಆಲೋಚನೆಗಳು, ಸಭೆಗೆ ವಿರುದ್ಧವಾಗಿ ಎದ್ದೇಳುವ ಪಾತಾಳ ಗೋಪುರದ ಶಕ್ತಿಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ದೇಶ ಬಿಟ್ಟು ಹೋಗಮದಾಗಿ ಕಲ್ಪಿಸುತ್ತಾ ಇದ್ದೇವೆ. ದೇವರೇ, ಈ ರಾತ್ರಿ ಬಿಡುಗಡೆಯ ರಾತ್ರಿಯಾಗಿ, ಆಶೀರ್ವಾದ ರಾತ್ರಿಯಾಗಿ ಮಾರ್ಪಡಿಸು. ನಿಮ್ಮ ಸಮ್ಮುಖವನ್ನು ಅನುಭವಿಸುವುದಕ್ಕೆ ಸಹಾಯ ಮಾಡು. ನೀವು ಹೆಚ್ಚಾಗಬೇಕು, ನಾವು ಕಡಿಮೆ ಆಗಬೇಕು ಸ್ವಾಮಿ. ಆದಿಯಂತ ದೇವರೇ, ನಿಮ್ಮ ನಿಯಂತ್ರಣಕ್ಕೆ ಒಪ್ಪಿಸಿಕೊಡುತ್ತಾ ಇದ್ದೇವೆ. ಎಲ್ಲ ಘನಮಾನ ಸ್ತುತಿ ಸ್ತೋತ್ರ ನಿಮಗೆ ಸಲ್ಲಬೇಕು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಹಲ್ಲೆಲೂಯಾ. ನಾವು ಓದಿದಂಥ ವಾಕ್ಯ, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಈ ವಾಕ್ಯ ಎಲ್ಲ ಕಾಲಕ್ಕಿಂತ ಹೆಚ್ಚಾಗಿ ನಾನು ಆವಾಗಲೇ ಹೇಳಿದ ಹಾಗೆ ಕೋವಿಡ್ ಕಾಲದಲ್ಲಿ, ಕೊರೋನಾ ಕಾಲದಲ್ಲಿ ಬಹಳ ಹತ್ತಿರವಾಗಿತ್ತು. ಪ್ರೈಸು ನಾವೆಲ್ಲ ಆಂಟಿ ಇವಾಗ ಕಂಠಪಾಠ ಹೇಳ್ತಾ ಇದ್ರು ಅದನ್ನು ವಾಕ್ಯನ. ಪ್ರೈಸು ಬೈಬಲ್ ಬೇಕಾಗಿಲ್ಲ ನಮಗೆ ಈ ವಾಕ್ಯ ಹೇಳೋದಕ್ಕೆ. ನಮ್ಮ ಸಭೆಯಲ್ಲಿ ಸಹ ಎಲ್ಲ ವಿಶ್ವಾಸಿಗಳ ವಾಕ್ಯ ಈ ಅಧ್ಯಾಯನ ಕಂಠಪಾಠ ಮಾಡಿದರೆ ಕೊರೋನಾ ಕಾಲದಲ್ಲಿ ಬೆಳಗ್ಗೆ ಸಂಜೆ ಎಲ್ಲ ಈ ಅಧ್ಯಾಯ ಕಂಠಪಾಠ ಮಾಡಿಕೊಂಡು ಹೇಳ್ತಾ ಇದ್ರು. ನಾವೂ ಇವತ್ತೂ ಸಹ ಪ್ರತಿದಿನ ಬೆಳಗ್ಗೆ ಪ್ರಾರ್ಥನೆ ಆದ ನಂತರ ಈ ವಾಕ್ಯ ಹೇಳಿಕೊಂಡೆ ನಾವು ಮನೆಯಿಂದ ಹೊರಗಡೆ ಹೋಗೋದು, ಅಥವಾ ಪ್ರಾರ್ಥನೆ ಮುಗಿಸಿದ ನಂತರ ಕೊನೆಯದಾಗಿ ಸಾಧಾರಣವಾಗಿ ಪರಲೋಕದಲ್ಲಿರೋ ನಮ್ಮ ತಂದೆ ಅಂತ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ಬದಲು ನಾವು ಈ ಕೀರ್ತನೆ ಹೇಳ್ತೀವಿ, ಪ್ರತಿದಿನ ಹೇಳ್ತೀವಿ. ಓಕೆ, ನಾನು ನೀವು ಹೇಳ್ಬೇಕಂತಲ್ಲ ಹೇಳ್ತಾ ಇರೋದು. ನಮ್ಮ ಒಂದನೇದಾಗಿ ಯಾಕೆ ಹೇಳೋದಂದರೆ, ಬರೀ ಇದೊಂದು ಆಚಾರವಾಗೋದಕ್ಕೋಸ್ಕರಲ್ಲ, ಒಂದು ನಮಗೊಂದು ನೆಮ್ಮದಿ ಸಮಾಧಾನ, ಇನ್ನೊಂದು ನಾವು ಮರೆತು ಹೋಗಬಾರ್ದು ಅಂತ. ಸ್ತೋತ್ರ. ಹಲ್ಲೆಲೂಯಾ. ನಿಮಗೆಲ್ಲರಿಗೂ ಗೊತ್ತಲ್ಲ ಈ ವಾಕ್ಯ? ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ? ಯಾರು ಕೈ ಎತ್ತಲ್ಲ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಕರೆಕ್ಟಾಗಿ ಸತ್ಯ ಹೇಳೋರ ಭಾಷೆ. ಸ್ತೋತ್ರ. ಗೊತ್ತಿದೆ ಅಂತ ನೀವು ಕೈ ಎತ್ತಿಲ್ವಾ? ಗೊತ್ತಿಲ್ಲ ಅಂತ ಕೈ ಎತ್ತಿಲ್ವ? ಗೊತ್ತಾಗಿಲ್ಲ ನನಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಗೊತ್ತಿರುವವರಿಗಾಗಿಯೂ ಸ್ತೋತ್ರ, ಗೊತ್ತಿಲ್ಲದವರಿಗಾಗಿಯೂ ಸ್ತೋತ್ರ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಓಕೆ, ಅಲ್ಲಿ ಹೇಳುವಂಥ ವಿಷಯ ಹೇಗಿದೆ? ಹಿ ಹೂ ಡ್ವೆಲ್ಸ್ ಇನ್ ದ ಸೀಕ್ರೆಟ್ ಪ್ಲೇಸ್ ಆಫ್ ದಿ ಮೋಸ್ಟ್ ಹೈ. ಇಂಗ್ಲೀಷಲ್ಲಿ ಸೀಕ್ರೆಟ್ ಪ್ಲೇಸ್ ಅಂತ ಹೇಳ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಪರಾತ್ಪರನ ಮೊರೆ ಹೊಕ್ಕಿರುವವನು. ಹಲ್ಲೆಲೂಯಾ. ಕನ್ನಡದಲ್ಲಿ ಮರೆ ಅಂತ ಕೊಟ್ಟಿದ್ದಾರೆ, ಇಂಗ್ಲೀಷಲ್ಲಿ ಸೀಕ್ರೆಟ್ ಪ್ಲೇಸ್ ಅಂತ ಕೊಟ್ಟಿದ್ದಾರೆ. ಸೊ ನಮ್ಮ ಜೀವಿತದಲ್ಲಿ ಈ ಕೀರ್ತನೆಯಲ್ಲಿರುವಂತಹ ಆಶೀರ್ವಾದಗಳು ಅನೇಕ ಇದೆ. ನಾನು ಕೀರ್ತನೆ ವಿಷಯ ಹೇಳಕ್ಕೆ ಹೋಗ್ತಾ ಇಲ್ಲ. ಐ ಜಸ್ಟ್ ಕಾಲ್ ಯುವರ್ ಅಟೆನ್ಷನ್ ಟು ದಿ ಸೀಕ್ರೆಟ್ ಪ್ಲೇಸ್. ಸೀಕ್ರೆಟ್ ವಿಷಯಕ್ಕಾಗಿ ಕೆಲವೊಂದು ವಿಷಯ ನಿಮ್ಮೊಂದು ಹಂಚಿಕೊಂಡು ನಾವು ಪ್ರಾರ್ಥನೆ ಮಾಡೋದಕ್ಕಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಸೀಕ್ರೆಟಲ್ಲಿ ಹೇಳುವಂಥದ್ದು, ಇಲ್ಲಿ ಹೇಳುವಂಥದ್ದು ಏನಂತೆ? ಮರೆಯಲ್ಲಿ ಇರಬೇಕಾದ ಕೆಲವೊಂದು ಕಾರ್ಯಗಳು, ಅಥವಾ ನಾವು ನೆಲೆಗೊಂಡಿರಬೇಕಾದ ಕೆಲವು ಕಾರ್ಯಗಳಿದೆ. ಅದರಲ್ಲಿ ಮೊದಲನೇದಾಗಿರುವಂಥ ವಿಷಯವೇ 1ನೇ ವಾಕ್ಯ, 91ನೇ ಕೀರ್ತನೆ 1ನೇ ವಾಕ್ಯದಲ್ಲಿ ಹೇಳ್ತಾ ಇರುವಂಥದ್ದು, ನಾವು ಮರೆಯಲ್ಲಿ ಇರಬೇಕು, ಅಥವಾ ಕರ್ತನ ಮರೆಯಲ್ಲಿರಬೇಕು. ವಿ ಹ್ಯಾವ್ ಟು ಬಿ ಇನ್ ದ ಸೀಕ್ರೆಟ್ ಪ್ಲೇಸ್ ಆಫ್ ದ ಮೋಸ್ಟ್ ಹೈ ಗಾಡ್.
ಸರ್ವಶಕ್ತನಾದ ದೇವರ ನೆರಳಿನಲ್ಲಿರಬೇಕು ಅಥವಾ ಮರೆಯಲ್ಲಿರಬೇಕು ಎಂಬುದನ್ನು ನಾವು ತಿಳ್ಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ನಮಗೆ ನಾವೆಲ್ಲ ಹಾಡಾಡ್ತೀವಿ. ಪ್ರೈಸ್ ದಿ ಲಾರ್ಡ್. ಒಂದು ಗಾದೆ ಮಾತು ಹೇಳ್ತಾರೆ, ನೀವು ಸಹ ಕೇಳಿರ್ಬೋದು, ಜೊತೆಯಾಗಿ ಹಾಡ್ತೀವಿ ನೀರಿನಲ್ಲಿ ಉಳ್ತೀವಿ ಅಂತ. ಬುಳೋದು ಗೊತ್ತಾ ನಿಮಗೆ? ಕೇಳಿದಿರ ಹಾಗೆ? ಕನ್ನಡದಲ್ಲಿ ಇಲ್ಲ ಅಂತ ಅನಿಸ್ತಲ್ಲ ಹಾಗೆ? ಓಕೆ, ಅದು ಮಲಯಾಳದಲ್ಲಿರುವಂಥ ಗಾದೆ ಮಾತು. ಓಕೆ, ಸ್ತೋತ್ರ. ಏನಂತೆ? ನೀರಿನಲ್ಲಿ ಉಳ್ತೀವಿ ಜೊತೆಗೆ ಆಡ್ತೇವೆ ಅಂತ. ಓಕೆ, ಕೂಟತಿ ಪಾಡು വെള്ളത്തിൽ പൂട്ടും അങ്ങനെയാണ്. ഓക്കെ, ಸೊ ನೀರಿನಲ್ಲಿ ಉಳೋದು ಭಾಳ ಸುಲಭ. ಓಕೆ, ನೀರನ್ನು ನಾನು ಹೈಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ರಜಾ ಸಿಗಬೇಕಾದ್ರೆ ಉಳೋದಕ್ಕೆ ಹೋಗ್ತಾ ಇದ್ದೆ. ಪಕ್ಕದ ಮನೆಯವರು ನಮ್ಮವರು ಇದ್ದಾರೆ, ಸ್ವಲ್ಪ ಹೊಲ ಜಾಸ್ತಿ ಇದೆ, ಅವರಿಗೆ ಕರಿತಾ ಇದ್ರು ಉಳೋದಕ್ಕೆ, ಗದ್ದೆಯಲ್ಲಿ ಉಳೋದಕ್ಕೆ. ಒಣಗಿದ ನೆಲದಲ್ಲಿ ಉಳೋದು ಭಾಳ ಕಷ್ಟ, ಬೇಸಿಗೆಯಲ್ಲಿ ಉಳೋದು ತುಂಬ ಕಷ್ಟ. ನೀರಿನಲ್ಲಿ ಮಳೆ ಬಂದ ನಂತರ ಉಳೋದಾದ್ರೆ ತುಂಬ ಸುಲಭ, ಯಾಕಂದರೆ ಗೊತ್ತಾಗೋದಿಲ್ಲ ಇದು ಹೆಂಗಾದರೂ ಹೋದರೆ ಸಾಕು ಅಂತ. ಹಾಡು ಆಡುವಾಗಲೂ ಹಾಗೆ, ಜೊತೆಯಾಗಿ ಹಾಡಬೇಕಾದ್ರೆ ನಾವು ಆಡ್ಬೋದು, ಕೂಟದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಮಾಡ್ಬೋದು. ಈ ವಾಕ್ಯ ನಮ್ಮ ಪ್ರಾರ್ಥನಾ ಜೀವಿತಕ್ಕೆ ಬಹಳ ಮುಖ್ಯವಾದೊಂದು ವಾಕ್ಯ. ಇವತ್ತು ನನ್ನ ಪ್ರಶ್ನೆ, ನಾವೆಷ್ಟು ಮಂದಿ ರಹಸ್ಯವಾಗಿ ದೇವರೊಂದಿಗೆ ಸಮಯ ಕಳೀತೇವೆ? How many of you spend time with God secretly? ನಮಗೆಷ್ಟು ಮಂದಿಗೆ ಪ್ರಾರ್ಥನೆ ಮಾಡ್ತೀರಾ ಅಂತ ನಾನು ಕೇಳ್ತಾ ಇಲ್ಲ, ನೀವೆಲ್ಲರೂ ಪ್ರಾರ್ಥನೆ ಮಾಡ್ತೀರಿ, ಭಾಳ ಸಂತೋಷ. ಆರಾಧನೆ ಮಾಡ್ತೀರಾ ಅಂತ ಕೇಳ್ತಾ ಇಲ್ಲ, ಮಾಡ್ತೀರಿ, ಸಂತೋಷ. How many of you spend time secretly with God, personally with God? ವೈಯಕ್ತಿಕವಾಗಿ ನೀವೆಷ್ಟು ಮಂದಿ ದೇವರೊಂದಿಗೆ ಸಮಯವನ್ನು ಕಳೀತಾ ಇದ್ದೀರಿ? ಓಕೆ, ಕಳೀತಿದ್ದೀರಾ ಅಂತ ನೀವು ಉತ್ತರ ಹೇಳ್ಬೋದು, ಹೌದು ಪಾಸ್ಟ್ರೇ ಅಂತ. ನನ್ನ ಪ್ರಶ್ನೆ ಹಾಗಾದರೆ, ನೆಕ್ಸ್ಟ್ ಪ್ರಶ್ನೆ, ಎಷ್ಟು ಹೊತ್ತು ನೀವು ದೇವರ ಸಮ್ಮುಖದಲ್ಲಿ ಕಳೀತೀರಿ? How long you spend time with God secretly? I'm not asking about family prayer. ಕುಟುಂಬ ಪ್ರಾರ್ಥನೆ ಅಲ್ಲ ನಾನು ಕೇಳ್ತಾ ಇರೋದು, ಚರ್ಚು ಕೂಟ ಅಲ್ಲ ನಾನು ಕೇಳ್ತಾ ಇರೋದು. ನೀವು ಮಾತ್ರ, ನೀವು ದೇವರು, ಅಥವಾ ನಾನು ಮತ್ತು ದೇವರು, ನೀನು ಮತ್ತು ನಿನ್ನ ದೇವರು, ನೀವಿಬ್ಬರು ಮಾತ್ರ ಕಳೆಯುವಂಥ ಸಮಯ ಎಷ್ಟು? ಒಂದು ದಿನಕ್ಕೆ ಎಷ್ಟು ಸಮಯ ಇದೆ? ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಫಾರ್ ಯುವರ್ ಆನ್ಸರ್. ಓಕೆ, ಪ್ರೈಸ್, ಕರೆಕ್ಟಾಗಿ ಹೇಳಿದ್ರಿ, ಸ್ತೋತ್ರ, ಹಲ್ಲೆಲೂಯಾ. ಒಂದು ವಾರಕ್ಕೆ ನಾವೆಷ್ಟು ಸಮಯ ದೇವರೊಂದಿಗೆ ಕಳೀತೇವೆ? ನಾನು ದಶಾಂಶ ಲೆಕ್ಕಾಚಾರ ಏನು ಕೇಳೋಕ್ಕಲ್ಲ ಹೇಳ್ತಿರೋದು. ಟು ಆಸ್ಕ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವೊಮ್ಮೆ ಪ್ರಶ್ನೆ ಮಾಡಿ ನೋಡ್ರಿ. ನಾವು ವಿಶ್ವಾಸಿ ಅಲ್ವಾ? ದೇವರ ಮಗನಲ್ವಾ, ಮಗಳಲ್ವಾ? ಪ್ರೈಸ್ ದಿ ಲಾರ್ಡ್. ಒಂದು ದಿನ ಯೋಚನೆ ಮಾಡಿ ನೋಡ್ರಿ, ಅಪ್ಪ ಅಮ್ಮ ಮಕ್ಕಳು ಇರುವಂಥವರು ಬೆಳಗಿಂದ ಸಂಜೆವರೆಗೆ ಹಾಯಿ ಬಾಯಿ ಮಾತ್ರ ಹೇಳ್ತಾ ಇದ್ರೆ ಹೇಗಿರ್ಬೋದು ಕುಟುಂಬ? ಬೆಳಗ್ಗೆ ಎದ್ಬಿಟ್ಟು ಹಾಯ್ ಪಪ್ಪ, ಹಾಯ್ ಮಮ್ಮ, ಸ್ಕೂಲಿಗೆ ಹೋಗುವ, ಕಾಲೇಜಿಗೆ ಹೋಗುವ, ಕಳಿಸ್ಗೆ ಹೋಗುವ, ಹಾಂ ಬಾಯ್ ಬಾಯ್ ಪಪ್ಪ, ಮಾಯ್ ಬಮ್ಮ, ಇಷ್ಟು ಇದ್ದರೆ ಹೇಗಿರ್ಬೋದು ಕುಟುಂಬ ಜೀವಿತ? ನಮ್ಮ ಆತ್ಮೀಕ ಜೀವಿತದ, ಪ್ರಾರ್ಥನಾ ಜೀವಿತದಲ್ಲಿ ಬಹು ಮುಖ್ಯವಾದಂಥ ಜೀವಿತ. ನಮಗೆ ಗೊತ್ತು, ಪ್ರೈಸ್ ದಿ ಲಾರ್ಡ್, ಉಪವಾಸ ಪ್ರಾರ್ಥನೆ ಅಂತ ಹೇಳುವಾಗ ಏನಂತ ಅರ್ಥ? ಅದು ಉಪವಾಸ ಪ್ರಾರ್ಥನೆ ಅಂದರೆ ಏನು? ನಾನು ಬೆಳಗ್ಗೆ ಹೇಳಿದೆ, ಪ್ರಶ್ನೆ ಕೇಳೋದು ಸ್ವಲ್ಪ ಜಾಸ್ತಿ ಇದೆ ಇವರಿಗೆ, ಸ್ವಲ್ಪ ಏನಪ್ಪ ಇವರು ಬಂದಿದೆ ಪ್ರಶ್ನೆ ಕೇಳೋಕೆ ಬಂದಿದ್ದು, ಏನಾದರೂ ಹೇಳೋದಿದ್ರೆ ಹೇಳ್ಬಿಟ್ಟು ಹೋಗೋದು ತಾನೆ ಅಂತ ಹೇಳಬೇಡಿ. ಸ್ತೋತ್ರ, ಪ್ರೈಸ್ ದಿ ಲಾರ್ಡ್. ಉಪವಾಸ ಪ್ರಾರ್ಥನೆ ಅಂದರೆ ಹೇಳಿ, ಉಪವಾಸ ಅಂದರೆ ಏನು ಹೇಳಿ? ಹಾಂ, ಉಪವಾಸ. ಉಪ ಅಂದರೆ ಜೊತೆ ಅಂತ, ವಾಸ ಅಂದರೆ ಇರೋದು. ಓಕೆ, ಯಾರ ಜೊತೆ ಇರಬೇಕು? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾವು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಊಟಕ್ಕೆ ಎಷ್ಟೊತ್ತು ಟೈಮ್ ತಗೊಳ್ತೀವಿ? ಊಟ ಮಾಡೋದಕ್ಕೆ, ನಾಷ್ಟ ಮಾಡೋದಕ್ಕೆ ಎಷ್ಟು ಹೊತ್ತು ತಗೊಳ್ತೀವಿ? ಅಟ್ಲೀಸ್ಟ್ ಆ ಟೈಮ್ ಆದರೂ ದೇವರಿಗೆ ಕೊಡಬೇಕಲ್ಲ ಉಪವಾಸ ಇರುವಾಗ. ಸ್ತೋತ್ರ, ಹಲ್ಲೆಲೂಯಾ. ಓಕೆ, ದೇವರ ಜೊತೆಯಲ್ಲಿ ವಾಸ ಮಾಡುವಂಥದ್ದು ಈಗ ನಮ್ಮ ವಿಷಯ. ದೇವರ ವಾಕ್ಯ ಹೇಳುವಂಥದ್ದು, ಯಾಕೆ ಇದರಲ್ಲಿ ಇರುವ ಇದನ್ನು ನಾವು ಒಂದು ವೇಳೆ ಅರ್ಥ ಮಾಡಿಕೊಂಡರೆ ನಿಮ್ಮ ಪರಿಸ್ಥಿತಿಗಳು ಬದಲಾಗಿ ಹೋಗ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಸ್ಥಿತಿಗಳು ಬದಲಾಗೋಕೆ ಹೋಗ್ತಾ ಇದೆ. ನಾನು ನಂಬುತ್ತೇನೆ ಈ ಉಪವಾಸ ಪ್ರಾರ್ಥನೆಯಲ್ಲಿ ನಮ್ಮ ಆತ್ಮ ಮಂಡಲದಲ್ಲಿ ಒಂದು ದೊಡ್ಡ ಬದಲಾವಣೆ ದೇವರು ಕಲ್ಪಿಸೋದಕ್ಕಿದ್ದಾನೆ. ಇದುವರೆಗೂ ನಾವು ಕಾಣದಂಥ ಕೆಲವೊಂದು ದೈವಿಕ ಕ್ರಿಯೆಗಳನ್ನು ನಮ್ಮ ಜೀವಿತದಲ್ಲಿ ವ್ಯಕ್ತವಾಗಿ ಪ್ರಕಟವಾಗುವುದಕ್ಕಾಗಿ ದೇವರು ಬಯಸ್ತಾ ಇದ್ದಾನೆ, ಪ್ರಕಟಪಡಿಸುವುದಕ್ಕಾಗಿ ಬಯಸ್ತಾ ಇದ್ದಾನೆ. ನಾವು ಪ್ರಾರ್ಥನೆ ಮಾಡೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆತನ ಮರೆಯಲ್ಲಿ ಇರುವಂಥದ್ದು ಇದರ ಕಾಲ, ಅದಕ್ಕಿಂತ ಶ್ರೇಷ್ಠವಾದ, ಅದಕ್ಕಿಂತ ಸೇಫ್ ಆದ, ಸುರಕ್ಷಿತವಾದ ಸ್ಥಳ ಬೇರೆ ಒಂದಿಲ್ಲ. ಹಲ್ಲೆಲೂಯಾ. ದೇವರ ಸಂಗಡ ಇರುವುದಕ್ಕಿಂತ, ದೇವರ ಜೊತೆಲಿರುವ ಸಮಯಕ್ಕಿಂತ ಶ್ರೇಷ್ಠವಾದ ಸಮಯ ಬೇರೆ
ಯಾವುದೂ ಇಲ್ಲ. ನನಗನ್ನಿಸ್ತಾ ವಿಲಿಯಂ ವಿಗಲ್ಸ್ವರ್ತ್ ಕೇಳಿರ್ಬೋದು ನಿಮ್ಮ ಹೆಸರು, ತುಂಬ ಫೇಮಸ್ ಆಗಿರೋ ದೇವ ಸೇವಕರು. ಅವ್ರು ಹೇಳ್ತಾರೆ, ನಾನು ಅರ್ಧ ಗಂಟೆಗಿಂತ ಹೆಚ್ಚು ಪ್ರಾರ್ಥನೆ ಮಾಡೋದಿಲ್ಲ. ಎಷ್ಟು ಪ್ರಾರ್ಥನೆ ಮಾಡಲ್ಲಂತೆ? ಹಪ್ಪ ಸ್ತೋತ್ರ, ನಮ್ಮ ಹಾಗೆ ಅವರು ಇದ್ರು ಅಂತ ಹೇಳ್ತೀರಿ ನೀವೀಗ. ಪ್ರೈಸಲು ಏನು ಹೇಳಿದ್ರು ವಿಗಲ್ಸ್ವರ್ತ್? ನಾನು ಅರ್ಧ ಗಂಟೆಗಿಂತ ಹೆಚ್ಚು, ಜೋರಾಗಿ ಹೇಳ್ರಿ, ಪ್ರಾರ್ಥನೆ ಮಾಡೋದಿಲ್ಲ. ಎಲ್ರಿಗೂ ಸಂತೋಷ ಆಯ್ತಾ? ಆದರೆ ಇನ್ನೊಂದು ವಿಷಯ ಹೇಳ್ತಾರೆ, ಅರ್ಧ ಗಂಟೆಗಿಂತ ಹೆಚ್ಚು ನಾನು ಪ್ರಾರ್ಥನೆ ಮಾಡೋದು ಇರೋದಿಲ್ಲ ಅಂತ. ಅರ್ಥ ಆಯ್ತಾ ಏನು ಅಂತ? ಪ್ರೈಸಲು, ಅರ್ಧ ಗಂಟೆಗಿಂತ ಹೆಚ್ಚು ನಾನು ಪ್ರಾರ್ಥನೆ ಮಾಡೋದಿಲ್ಲ, ಆದರೆ ಅರ್ಧ ಗಂಟೆಗಿಂತ ಹೆಚ್ಚು ಹೊತ್ತು ನಾನು ಪ್ರಾರ್ಥನೆ ಮಾಡದೇನೂ ಇರೋದಿಲ್ಲ ಅಂತ. ಅಂದರೆ ಅರ್ಧ ಗಂಟೆ ಬಿಟ್ಟು ಅವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಮಿನಿಮಮ್. ಸ್ತೋತ್ರ, ಹಲ್ಲೆಲೂಯ. ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಅವರ ಜೀವಿತ ಚರಿತ್ರೆ ಎಲ್ಲ ನೀವು ಕೇಳಿರ್ಬೋದು. ಅದ್ಭುತಗಳು ಮಾಡ್ತಾ ಇದ್ರು. ಸ್ಕೂಲಿಗೆ ಹೋಗದಿರುವಂಥ ಮನುಷ್ಯ, ಓದಕ್ಕೆ ಬರೆಯಕ್ಕೆ ಬರೋದಿಲ್ಲವಂಥ ಮನುಷ್ಯ, ಸತ್ತವರನ್ನು ಎಷ್ಟೋ ಜನ ಬದುಕಿಸಿದ್ದಾರೆ. ಪ್ರೈಸಲು ಅವರು ಹೇಳುವಂಥ ಸಾಕ್ಷಿಗಳು, ಅವರ ಪುಸ್ತಕಗಳು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವರ ಹೆಂಡತಿ ಸತ್ತು ಹೋದ ಹೆಂಡತಿಯನ್ನು ಸಹ ಪ್ರಾರ್ಥನೆ ಮಾಡಿ ಪ್ರೈಸಲು ಬದುಕಿಸುವುದಕ್ಕೆ ದೇವರವರಿಗೆ ಕೃಪೆ ಕೊಟ್ಟಿದ್ರು. ನಾನು ಇದೆಲ್ಲ ಹೇಳ್ಕೊಂಡು ಬರ್ತಾ ಇರೋದು, ಈಗ ನಮ್ಮ ಜೀವಿತದಲ್ಲಿ ಇವತ್ತು ಕಾಲ ಒಂದು ದೇವರ ವಿಶ್ವಾಸಿಯಾಗಿ ಅಥವಾ ದೇವರನ್ನು ನಂಬುವಂಥ ವ್ಯಕ್ತಿಯಾಗಿ, ಸತ್ಯವೇದವನ್ನು ನಂಬುತ್ತಾ ಇದ್ದೇವೆ ಅಂತ ಹೇಳುವಂಥ ಒಬ್ಬ ಮಗನು ಮಗಳು ಅಥವಾ ಒಂದು ವಿಶ್ವಾಸಿಯಾಗಿರುವಂಥವನು ನಮಗೆ ದೇವರೊಂದಿಗೆ ಸಮಯ ಕಳೆಯೋದಕ್ಕೆ ಇಲ್ಲದೇ ಇದ್ದರೆ, ಪ್ರೈಸಲೋ ಹಲ್ಲೆಲೂಯ, ಆ ಹೆಸರಿಗೆ ನಾವು ಯೋಗ್ಯರಲ್ಲ. ಯಾವ ಹೆಸರಿಗೆ? ದೇವರ ಮಕ್ಕಳು ಅಂತ ಹೇಳಿಕೊಳ್ಳುವಂಥ ಹೆಸರಿಗೆ ಯೋಗ್ಯ. ಅಂದರೆ ಕುಟುಂಬಕ್ಕೆ ಸಂಬಂಧಪಟ್ಟವರೇ ಅಲ್ಲ ನಾವು. ತಂದೆಯ ಜೊತೆಯಲ್ಲಿ ಸಮಯ ಕಳೆಯೋದಕ್ಕೆ ನಮಗೆ ಇಲ್ಲದಿದ್ದರೆ ಮತ್ತು ಯಾರಿಗೆ ನಮಗಿರೋದು ಸಮಯ? ಯಾರಿಗೆ ಕೊಡೋದಕ್ಕಿದೆ ನಮಗೆ ಸಮಯ? ಪ್ರೈಸ್ ದಿ ಲಾರ್ಡ್. ಆದರೆ ನಮ್ಮ ಪ್ರಾರ್ಥನಾ ಜೀವಿತ, ಪ್ರೈಸ್ ದಿ ಲಾರ್ಡ್, ಇವತ್ತು ಕಾಲ ಒಂದು ಬದಲಾವಣೆ ಆಗಲಿ. ಉಪವಾಸ ಪ್ರಾರ್ಥನೆ, ನಮಗೆ ಗೊತ್ತು, ಉಪವಾಸ ಪ್ರಾರ್ಥನೆಯಲ್ಲಿ ಬಿಡುಗಡೆ, ಆರಾಧನೆಗಳು, ಅದ್ಭುತಗಳೆಲ್ಲ ನಡೀತದೆ. ಪ್ರೈಸ್ ದಿ ಲಾರ್ಡ್. ಆದರೆ ನಮ್ಮನ್ನು ನಾವು ಮೊದಲು ಸರಿಪಡಿಸಿಕೊಂಡು ಕ್ರಮಪಡಿಸಿಕೊಂಡರೆ ಇವತ್ತು ಒಂದು ದಿನದ ಬಿಡುಗಡೆ ಅಲ್ಲ. ಪ್ರೈಸ್ ದಿ ಲಾರ್ಡ್. ಈ ಒಂದು ತಿಂಗಳಿಗೆ ಉಪವಾಸ ಪ್ರಾರ್ಥನೆ ಆಗುವಂಥ ಬಿಡುಗಡೆ ನಮಗೇನು ಸಿಕ್ಕಿಲ್ಲ ಅಂತ ಹೇಳ್ಕೊಂಡು ಹೋಗೋದಕ್ಕಂತಲ್ಲ. ಪ್ರೈಸ್ ದಿ ಲಾರ್ಡ್. ನಮ್ಮ ಜೀವಿತದಲ್ಲಿ ಬದಲಾಗಬೇಕಾದ ಕೆಲವೊಂದು ಕಾರ್ಯಗಳು, ನಾವು ಅನುಭವಿಸಬೇಕಾದ ಕೆಲವೊಂದು ಬಿಡುಗಡೆಗಳನ್ನು ನಮಗೆ ಕೊಡುವುದಕ್ಕೆ ದೇವರು ಬಯಸ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಮತ್ತೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಬಹಳ ಪರಿಚಿರುವಂಥ ವಿಷಯವೇ ನಾನು ಹೇಳ್ತಾ ಇರೋದು. ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯದ 6ನೇ ವಾಕ್ಯ, ಮ್ಯಾಥ್ಯೂ ಚಾಪ್ಟರ್ 6 and verse 6. ಆದರೆ ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿಯೂ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಂಗ್ಲೀಷಿನಲ್ಲಿ ಹೇಳ್ತಾ ಇರುವಂಥದ್ದು, somebody can read if you have. Yes. And when thou hast shut thy door, pray to thy Father which is in secret, and thy Father which seeth in secret shall reward thee openly. Praise God. Hallelujah. King James version ಅದು ಮಾತ್ರ ಆಗಿ ಹೇಳ್ತಾರೆ. ಏನಂತ ಹೇಳಿದ್ರೆ, your father will reward you openly ಅಂತ ಹೇಳ್ತಾ ಇದೆ. ಓಕೆ, ಪ್ರೈಸ್ ಕನ್ನಡದಲ್ಲಿ ಇರೋದು ಭಾರಿ ಫಲ ಕೊಡ್ತಾ ಇದೆ ಅಂತ ಹೇಳ್ತಾ ಇದೆ. ವಿಷಯಕ್ಕೆ, ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಕೋಣೆಯೊಳಗಡೆ ಹೋಗಿ ರಹಸ್ಯದಲ್ಲಿರುವಂಥ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಕೋಣೆಗೆ ಬಾಗಿಲು ಹಾಕ್ಕೊಂಡು ನೀನು ಕೂತ್ಕೊಂಡು ಪ್ರಾರ್ಥನೆ ಮಾಡು. ನಿನ್ನ ಅಂತರಂಗದಲ್ಲಿರುವುದನ್ನು ನೋಡುವಂಥ ನಿನ್ನ ದೇವರು ಏನು ಮಾಡ್ತಾನಂತೆ? ನಿನಗೆ ಫಲ ಕೊಡುವನಂತ ಇದೆ ಅಷ್ಟೇ. ಇಂಗ್ಲೀಷ್ ಹೇಳ್ತಿರೋದು, ನಿನ್ನ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ, ನಿನ್ನ ಹೃದಯವನ್ನು ನೋಡುವ, ಅಥವಾ ನೀನು ಸೀಕ್ರೆಟ್ ಆಗಿ ಸಮಯವನ್ನು ಕಳೆದಾದರೆ ಯಾರಿಗೂ ಗೊತ್ತಿಲ್ಲದೆ ನೀನು ಮರೆಯಾಗಿ ಇದ್ದುಕೊಂಡು ಮಾಡಿದ ಪ್ರಾರ್ಥನೆಗೆ ಬಹಿರಂಗವಾಗಿ ಉತ್ತರ ಕೊಡ್ತಾನೆ ಅಂತ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕಾಲ ನಮಗೆಲ್ಲರಿಗೂ ಬಹಿರಂಗವಾಗಿ ಬಿಡುಗಡೆಗಳಾಗಬೇಕು ಅಂತ ಬಯಕೆ ಇದೆ. ಬಹಿರಂಗವಾಗಿ ಪ್ರಾರ್ಥನೆ ಮಾಡೋದು ನಮಗೆ ಗೊತ್ತು. ಒಂದು ರೀತಿಯಲ್ಲಿ ಎಲ್ಲರ ಮುಂದೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂತ ತೋರಿಸೋದಕ್ಕೆ ಅಥವಾ ಪಾಸಿಗೆ ತೋರಿಸೋದಕ್ಕೆ ನಾವು ಪ್ರಾರ್ಥನೆ ಮಾಡ್ಬೋದು. ಆದರೆ ಇವತ್ತು ಕಾಲ ಬಿಡುಗಡೆಗಳು ಕಾಣ್ತಾ ಇಲ್ಲ ಅಂತ ಮತ್ತೆ ಕಂಪ್ಲೇಂಟ್ ಮಾಡ್ತೀವಿ. ಆದರೆ ಇವತ್ತು ದೇವರ ವಾಕ್ಯ ಹೇಳ್ತಾ ಇರುವಂಥದ್ದು, ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆಗೆ ದೇವರು ಕರೆ ಕೊಡ್ತಾ ಇದ್ದಾನೆ. ಪ್ರೈಸ್ ಏನಕ್ಕೋಸ್ಕರವಾಗಿ? ದೇವರ ಜೊತೆ ಕಳೆಯುವುದಕ್ಕೆ. ಕೀಪ್ ಸಪರೇಟ್ ಫಾರ್ ಗಾಡ್. ದೇವರೊಂದಿಗೆ ಸಮಯವನ್ನು ಬೇರ್ಪಡಿಸುವುದಕ್ಕಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಮಯ ಇದೆಯಾ? ಸಮಯ ಸಿಕ್ಕೋದಿಲ್ಲ ನಮಗೆ, ಸಮಯ ಕಂಡುಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಮಯ ಸಿಕ್ಕುವಾಗ ಪ್ರಾರ್ಥನೆ ಮಾಡೋಣ ಅಂತ ಯಾರು ಅಂದುಕೋಬೇಡ್ರಿ, ಸಮಯ ಸಿಕ್ಕೋದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ತೋತ್ರ. ಸಮಯ ಸಿಕ್ಕುವಾಗ ಪ್ರಾರ್ಥನೆ ಮಾಡೋಣ ಅಂದರೆ ಸಮಯ ಸಿಕ್ಕೋದಿಲ್ಲ. ಬಟ್ ನಾವೇನು ಮಾಡಬೇಕು?
ಸಮಯ ಕಂಡುಕೊಳ್ಳಬೇಕು. ಯು ಹ್ಯಾವ್ ಟು ಫೈಂಡ್ ಟೈಮ್ ಟು ಪ್ರೇ. ನಾವು ಸಮಯ ಕಂಡುಕೊಂಡು ಪ್ರಾರ್ಥನೆ ಮಾಡಬೇಕು. ಆದರೆ ಇಲ್ಲಿ ಹೇಳಿದ್ರು, ನಿನ್ನ ಅಂತರಂಗದಲ್ಲಿ ಇರುವಂಥ ದೇವರು. ನೀನು ಪ್ರಾರ್ಥನೆ ಮಾಡುವಾಗ ಏನು ಮಾಡಬೇಕಂತೆ? ಏಕಾಂತವಾದ ಕೋಣೆಗೆ ಹೋಗಬೇಕು. ಹಾಗಂತ ಫ್ಯಾಮಿಲಿ ಪ್ರೇಯರ್ ಬೇಡ, ಚರ್ಚ್ ಪ್ರೇಯರ್ ಬೇಡ ಅಂತ ಹೇಳ್ತಾ ಇರೋದು. ಬಟ್ ಯು ನೀಡ್ ಎ ಪರ್ಸನಲ್ ರಿಲೇಶನ್ಶಿಪ್ ವಿತ್ ಗಾಡ್. ವೈಯಕ್ತಿಕವಾಗಿ ದೇವರೊಂದಿಗೆ ನಮಗೊಂದು ಸಂಬಂಧ ಇರಬೇಕು. ಇವತ್ತಗಳ ಕಾಲ ಪ್ರೈಸ್ ದಿ ಲಾರ್ಡ್ ಈಸ್ ಯುವರ್ ಫಾದರ್ ಹೂ ನೋಸ್ ಯು ವೆರಿ ವೆಲ್. ಆತ ನಿನ್ನ ತಂದೆಯಾಗಿದ್ದಾನೆ, ನಿನ್ನ ಚೆನ್ನಾಗಿ ಬಲ್ಲವನು. ಒಂದು ವೇಳೆ ಲೋಕದಲ್ಲಿರುವ ತಂದೆ ನಿನ್ನನ್ನು ಚೆನ್ನಾಗಿ ತಿಳಿಯದೇ ಇರಬಹುದು, ತಾಯಿ ನಿನ್ನನ್ನು ಚೆನ್ನಾಗಿ ಅರಿಯದೇ ಇರಬಹುದು. ನಿನ್ನ ಪ್ರೀತಿಸುವಂತ, ನೀನು ಅಂದುಕೊಳ್ಳುವಂಥವರು, ನೀನು ಪ್ರೀತಿಸ್ತಾ ಇರುವಂಥವ್ರು ನಿನ್ನನ್ನು ತೆರಾಗಿ ತಿಳಿಯದೇ ಇರಬಹುದು. ಆದರೆ ನಿನ್ನ ಅಂತರಂಗದಲ್ಲಿ, ನಿನ್ನ ಹೃದಯದಲ್ಲಿ, ನಿನ್ನ ಅಂತರಾಳದಲ್ಲಿ ಚೆನ್ನಾಗಿ ನಡೆಯುತ್ತಿರುವುದನ್ನು ತಿಳಿಯುವಂತ ಒಬ್ಬ ತಂದೆ ಇದ್ದಾನೆ. ಆತನು ಹೇಳ್ತಾರೆ, ಆತನು ನಿನಗೆ ಉತ್ತರ ಕೊಡದೇ ಇರುವುದಿಲ್ಲ. ಆತನಿಗೆ ಉತ್ತರ ಕೊಡದಿರುವುದಿಲ್ಲ ಅಂತ ಮಾತ್ರವಲ್ಲ, ಅಲ್ಲಿ ಹೇಳ್ತಾ ಇರುವಂಥದ್ದು ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀವು ಯಾರಿಗೂ ಹೇಳಿಲ್ಲ ವಿಷಯ. ಪ್ರೈಸ್ ದಿ ಲಾರ್ಡ್. ನೀವು ಯಾರಿಗೂ ವಿಷಯ ಹೇಳಿಲ್ಲ, ಯಾರಿಗೂ ಗೊತ್ತಿಲ್ಲ. ನಿಮ್ಮ ಅನಿಸಿಕೆಯಲ್ಲಿ ಯಾರಿಗೂ ಗೊತ್ತಿಲ್ಲ, ನಮ್ಮ ಅನಿಸಿಕೆಯಲ್ಲಿ ಯಾರಿಗೂ ಗೊತ್ತಿಲ್ಲ ವಿಷಯ. ಪ್ರೈಸ್ ದಿ ಲಾರ್ಡ್. ಆದರೆ ನೀನು ಪ್ರಾರ್ಥನೆ ಮಾಡಿದ ವಿಷಯ ತಿಳಿಯುವಂಥ ಪರಲೋಕ ಇದೆ. ನಮ್ಮ ಪ್ರಾರ್ಥನೆಗಳನ್ನು ತಿಳಿಯುವಂಥ ದೇವರು ನಮಗೆ ಗೊತ್ತು. ಪ್ರೈಸ್ ದಿ ಲಾರ್ಡ್. ನನಗೆ ಪ್ರೈಸ್ ದಿ ಲಾರ್ಡ್, ನಿಮಗೆಲ್ಲ ಏನಿದೆ, ನಾಡಿ ಇದೆ ಅಲ್ವಾ? ನಾಡಿ ಮಿಡಿತ ಅಂತ ಹೇಳ್ತೀವಿ ಅಲ್ವಾ? ಪಲ್ಸ್ ಇದೆ. ನಮ್ಮ ನಾಡಿ ಮಿಡಿತ. ಈಗ ನನ್ನ ನಾಡಿ ಮಿಡಿತ ನಿಮಗೆ ಎಷ್ಟು ಜನರಿಗೆ ಗೊತ್ತು? ಸ್ತೋತ್ರ. ಯಾರಿಗಾದ್ರೂ ಗೊತ್ತಿದೆಯಾ? ಇಲ್ಲಿ ಕುಳಿತಿರುವಂಥ ಯಾರಿಗಾದ್ರೂ, ಯಾರ್ದು ನಿಮ್ಮದಾದ್ರೂ ಗೊತ್ತಾ ಅಟ್ಲೀಸ್ಟ್? ಸ್ತೋತ್ರ, ಹಲ್ಲೆಲೂಯಾ. ನಿಮ್ಮ ನಾಡಿ ಮಿಡಿತ, ನಿಮ್ಮ ಹಾರ್ಟ್ ಬೀಟ್ ಎಷ್ಟಿದೆ ಅಂತ ಈಗ ನಿಮಗೆ ಎಷ್ಟು ಮಂದಿ ಗೊತ್ತು? ಪಲ್ಸ್ ಎಷ್ಟಿದೆ ಅಂತ ಯಾರಿಗೆ ಗೊತ್ತು? ಯಾರಿಗೂ ಗೊತ್ತಿಲ್ಲ. ಆದರೆ ಬೈಬಲ್ ಹೇಳ್ತಾ ಇರೋದು, ನಿಮ್ಮ ನಾಡಿ ಮಿಡಿತ ದೇವರಿಗೆ ಗೊತ್ತಿದೆ. ಇಲ್ಲಿ ಕುಳಿತರು ಒಬ್ಬೊಬ್ಬರ ನಾಡಿ ಮಿಡಿತವು ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಗಮನಿಸಬೇಕು ದೇವರ ಮಕ್ಕಳೇ. ಪ್ರೈಸು, ನಮ್ಮ ಜೀವಿತದಲ್ಲಿ ನಾವು ಚೆನ್ನಾಗಿ ತಿಳಿದಿರುವವರು ಯಾರಾದರೂ ಇದ್ದಾರೆ. ನಮ್ಮನ್ನು ತಿಳಿದಿರುವಂಥವ್ರು ಯಾರು? ನಮಗಿರುವಂಥ ಕೆಲವೊಂದು ವ್ಯಕ್ತಿಗಳು ಹೇಳ್ಬೋದು, ನಮಗಿರುವಂಥ ಕಂಪ್ಲೇಂಟು, ಪ್ರೈಸಲು, ನನ್ನನ್ನು ಯಾರು ಅರ್ಥ ಮಾಡಿಕೊಳ್ಳಲ್ಲ, ನನ್ನನ್ನು ಯಾರು ಪ್ರೈಸಲೋ ಇದಿರಲ್ಲ ಹಾಗೆ ಹೇಳೋರು. ಪ್ರೈಸಲೋ, ಹಲ್ಲೆಲೂಯಾ. ನನ್ನನ್ನು ಯಾರು ಅರ್ಥ ಮಾಡಿಕೊಳ್ಳೋರಿಲ್ಲ, ನಾನೆಲ್ಲ ಮಾಡ್ತಾ ಇದ್ದೀನಿ. ಶಮನ ರಗದಗಸ್ಯ ಅಂದುನಾಮನ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ತಗಲ ಕಾಲ ನಿನ್ನನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ದೇವರಲ್ಲಿ ಬಂದಿದ್ದಾನೆ. ನಿನ್ನ ಅಂತರಂಗವನ್ನು ಚೆನ್ನಾಗಿ ತಿಳಿದಿರುವವನು, ರಾತ್ರಿಯ ನಿನ್ನ ಕಣ್ಣೀರನ್ನು ನೋಡುವಂಥ ಒಬ್ಬ ದೇವರಲ್ಲಿ ಇದ್ದಾನೆ. ಆತನನ್ನು ಬರಿಗೈಯಲ್ಲಿ ಬಿಡೋದಿಲ್ಲ. ಹಲ್ಲೆಲೂಯಾ. ಆತನನ್ನು ತಲೆ ತಗ್ಗಿಸುವುದಕ್ಕೆ ಬಿಡೋದಿಲ್ಲ. ನೀನು ಆಸೆ ಪಟ್ಟು ತಲೆ ತಗ್ಗಿಸುವ ದೇವರನ್ನು ಅನುಮತಿಸುವುದಿಲ್ಲ. ಪ್ರೈಸು, ಇಷ್ಟು ದಿನವಾಯ್ತಲ್ಲ, ಇಷ್ಟು ವರ್ಷವಾಯ್ತಲ್ಲ, ಪ್ರೈಸು, ಇದಕ್ಕೊಂದು ಬದಲಾವಣೆ ಇಲ್ಲವಾ ಅಂತ ನಿನ್ನ ಪ್ರಾರ್ಥನೆಗೆ ದೇವರ ಆತ್ಮನ ಹೇಳ್ತಿರೋದು. ಇಲ್ಲ, ಈ ಉಪವಾಸ ಪ್ರಾರ್ಥನೆಯಲ್ಲಿ ಬಹಿರಂಗವಾಗಿ ಕೆಲವು ಉತ್ತರವನ್ನು ಕೊಟ್ಟು ನಿನ್ನ ಆಧರಿಸುವುದಕ್ಕೆ ದೇವರಿಗೆ ಪದ್ಧತಿ ಇದೆ. ಪ್ರೈಸು ಲಾರ್ಡ್, ಹಲ್ಲೆಲೂಯಾ. ಪ್ರೈಸು, ಕಳೆದ ಕಾಲಗಳಲ್ಲಿ ಸೀಕ್ರೆಟ್ ಆಗಿ ಸುರಿಸಿದ ಕಣ್ಣೀರಿಗೆ, ರಹಸ್ಯವಾಗಿ ಸುರಿಸಿದ ಕಣ್ಣೀರಿಗೆ, ಕಳೆದ ವರ್ಷಗಳಲ್ಲಿ ಸುರಿಸಿದ ಕಣ್ಣೀರಿಗೆ, ಕಳೆದ ತಿಂಗಳಲ್ಲಿ ಸುರಿಸಿದ ಕಣ್ಣೀರಿಗೆ ಪ್ರತಿಫಲ ಕೊಡುವಂತ ದಿನಗಳಾಗಿದೆ ಈ ದಿನಗಳು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅರ್ಥ ಮಾಡಿಕೊಳ್ಳುವ ದೇವರಿದ್ದಾನೆ. He knows you very well. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹತ್ತಿರ ಕುಳಿತುಕೊಳ್ಳುವವರಿಗೆ ಗೊತ್ತಾಗದಿರಬಹುದು, ಜೊತೆ ಮಲಗುವವರಿಗೆ ಗೊತ್ತಿಲ್ಲದಿರಬಹುದು, ಜೊತೆ ಮನೆಯಲ್ಲಿರುವಂಥವರಿಗೆ ಗೊತ್ತಾಗದಿರಬಹುದು. ಬಟ್ ಮೈ ಗಾಡ್, He knows you very well, very well. ಪ್ರೈಸ್ ದಿ ಲಾರ್ಡ್, He knows you in secret. ಆತನ ರಹಸ್ಯಗಳನ್ನು ತಿಳಿದಿದ್ದಾನೆ, ನಿನ್ನ ಅಂತರಂಗವನ್ನು ತಿಳಿದಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರಲ್ಲೂ ಅವನು ನಿಮಗೆ ಬಹಿರಂಗವಾಗಿ ಉತ್ತರ ಕೊಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ದಿಸ್ ಇಸ್ ಸಮಥಿಂಗ್ ಗ್ರೇಟ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಊರಿನವರೆಲ್ಲ ಸೇರಿಕೊಂಡು, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ನಿಮಗೆ ಬೊಕ್ಕೆ ಕೊಟ್ಟು, ಹಾರ ಕೊಟ್ಟು, ಪ್ರೈಸ್ ಶಾಲ್ ಹಾಕಬೇಕಾದ್ರೆ ಊರಿನವರೆಲ್ಲ ಏನಪ್ಪ ಇದು? ಸ್ತೋತ್ರ. ನಿಮಗೂ ಗೊತ್ತಿಲ್ಲ ಏನಕ್ಕಪ್ಪ ಇವರು ಇದು ಬೊಕ್ಕೆ ಕೊಡ್ತಾ ಇದ್ದಾರೆ, ಶಾಲ್ ಹಾಕ್ತಾ ಇದ್ದಾರೆ ಅಂತ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ಏನು ಅಂತ ಹೇಳ್ಬಿಟ್ಟು? ನಿಮಗೆ ಏನು ಗೊತ್ತಿಲ್ಲ. ದೇವರು ಒಬ್ಬರಿಗೆ ಅಪ್ಪಣೆ ಕೊಟ್ಟರೆ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಮ್ಮ ಒಳ್ಳೆ ಉದಾಹರಣೆ, ನನ್ನ ವಿಷಯ ಅಲ್ಲ, ಹಾಗೆ ಹೇಳ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ಮೊರ್ದೆಕಾಯಿ ಜೀವಿತ ನಮಗೆ ಬಹಳ ಪರಿಚಯ ಇದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮೊರ್ದೆಕಾಯಿ ಎಲ್ಲಿ ಕೂತಿದ್ದವನಂತೆ? ಎಲ್ಲಿ ಕೂತಿದ್ದ ಮೊರ್ದೆಕಾಯಿ? ಏನು ಕೆಲಸ ಮೊರ್ದೆಕಾಯಿ? ಇದು ಕೆಲಸ ಮೊರ್ದೆಕಾಯಿ ವಾಟ್ ವರ್ಕ್ ಯು ವಾಸ್ ಡೂಯಿಂಗ್? ಹಿ ವಾಸ್ ಎ ಗೇಟ್ ಕೀಪರ್, ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದವನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ದಿನ ಪ್ರೈಸು, ಯಾರೋ ಬಂದು ಅರಮನೆಯಿಂದ ಬಂದು ಕರೀತ, ಮೊರ್ದೆಕಾಯಿ ಪ್ರೈಸಲು ಯಾರೋ ಕರೀತವ್ರೆ. ಅರಮನೆಯಿಂದ ಕರೆ ಬಂತು, ಕರೆದ್ರು. ಸರಿಯಪ್ಪ ಅಂತ ಹೋಗಿದ್ರೆ ಪ್ರೈಸು ಯಾರು ನಿಂತಿದ್ದಾರೆ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಏನಾಗ್ತಾ ಇದೆ ಅಂತ ಅವನಿಗೆ ಅರ್ಥ ಆಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ನನ್ನ ಮುಂದೆ ಬಾಕಿ ಹೇಳುವಾಗ ನಿಮಗೆ ಅದು ಅರ್ಥ ಆಗತ್ತೆ. ಓ ಪ್ರೈಸ್ ಯು ಜೀಸಸ್. ಒಂದು ವಾಕ್ಯವನ್ನು ಸಹ ಓದಿಕೊಂಡು ಬೇಗ ನಾನು ಅಲ್ಲಿಗೆ ಬರ್ತೇನೆ. ಮೊರ್ದೆಕಾಯಿ ವಿಷಯಕ್ಕೆ ಮತ್ತೊಮ್ಮೆ ಬರ್ತೇನೆ ನಾನು. ಕೀರ್ತನೆಗಳು 27 ಅದರ 5-6 ವಾಕ್ಯ. ಸಾಮ್ಸ್ 27
verse 5 and 6. ಎಸ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಪಾಯ ಕಾಲದಲ್ಲಿ ಆತ ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು, ಪರ್ವತಾಗ್ರದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು. 6ನೇ ವಾಕ್ಯಕ್ಕೆ ಬರಬೇಕಾದ್ರೆ, ಈಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಅಪಾಯ ಕಾಲದಲ್ಲಿ 5ನೇ ವಾಕ್ಯ, ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು. ಇಂಗ್ಲಿಷಲ್ಲಿ ಹೇಳ್ತೀರಾ, ಓದ್ತೀರಾ ಸ್ವಲ್ಪ? ಪ್ರೈಸ್ ದಿ ಲಾರ್ಡ್. Amen. So other version says, one version says, in the secret place. In the day of trouble, you will hide me in the secret place. Pavilion ಅಂತ ಹೇಳ್ತಾ ಇದೆ. ಪೆವಿಲಿಯನ್ ಅಂತ ಹೇಳುವಂಥದ್ದು ಪ್ರೆಸ್ ವೇರ್ ದ ಪ್ಲೇಸ್ ವೇರ್ ಯು ಟೇಕ್ ರೆಸ್ಟ್. ಪ್ರೆಸ್ ನಿಮಗೆ ಗೊತ್ತು, ಕ್ರಿಕೆಟ್ ಆಡುವವರೆಗೆಲ್ಲ ಕೇಮ್ ಬ್ಯಾಕ್ ಟು ದ ಪೆವಿಲಿಯನ್ ಅಂತ ಹೇಳೋ ಹಾಗೆ ಪ್ರೆಸ್ಲು ವಿಶ್ರಾಂತಿಗೆ ಬರುವಂಥ ಸ್ಥಳ, ಟು ದಿ ಹೈಡಿಂಗ್ ಪ್ಲೇಸ್. ಪ್ರೆಸ್ ಅಂದರೆ ವಿಶ್ರಾಂತಿ ಪಡ್ಕೊಳ್ಳೋದಕ್ಕೆ ಹೊರಟಂಥ ಸ್ಥಳ. ಓಕೆ, ಪ್ರೈಸ್ ಆತ ನನ್ನನ್ನು ವಿಶ್ರಾಂತಿಯ ಸ್ಥಳ, ಯಾರು? ಅಪಾಯ ಕಾಲದಲ್ಲಿ ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು. ಪ್ರೈಸ್ ಗಮನಿಸ್ರಿ, ಅಪಾಯ ಕಾಲದಲ್ಲಿ ನನ್ನನ್ನು ದೇವರು ಏನು ಮಾಡ್ತಾನಂತೆ? ಪ್ರೈಸಲೋ, ಗುಪ್ತ ಸ್ಥಳ, ಸೀಕ್ರೆಟ್ ಪ್ಲೇಸ್. ಇಲ್ ಕೀಪ್ ಮೀ ಇನ್ ದ ಸೀಕ್ರೆಟ್ ಪ್ಲೇಸ್. ನಿನ್ನ ವೈರಿಯು ಕಾಣದಂತೆ, ನಿನಗೆ ಅಪಾಯ ಒಂದು ಸಂಭವಿಸದಂತೆ, ನಿಮಗೆ ಕೇಡು ಸಂಭವಿಸಿದ ಹಾಗೆ ನಿನ್ನನ್ನು ಆತನು ಗುಪ್ತ ಸ್ಥಳದಲ್ಲಿ ಅಡಗಿಸುತ್ತಾನೆ. ತನ್ನ ಗುಡಾರವೆಂಬ ಆಶ್ರಯ ಸ್ಥಾನವನ್ನು ಭದ್ರಪಡಿಸುವನು, ಪರ್ವತಾಗರಗಳನ್ನು ಸುರಕ್ಷಿತವಾಗಿ ಇರಿಸುವನು. ಪ್ರೈಸಲೋ. 6ನೇ ವಾಕ್ಯ ಹೇಳ್ತದೆ, ಈಗಿರುವುದರಿಂದ ನನ್ನ ಸುತ್ತಲಿರುವ, ಪ್ರೈಸಲೋ, ಈಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮುಂದೆ ಅಲ್ಲ, ಮೇಲೆ ಮೇಲೆ. ಪ್ರೈಸಲೋ, ಹಲ್ಲೆಲೂಯಾ. 23ನೇ ಕೀರ್ತನೆಯಲ್ಲಿ, ನೀವು ವೈರಿಗಳ ಮುಂದೆ ನನಗೆ ಔತಣ, ಮುಂದೆ ಔತಣ, ವೈರಿಗಳ ಮುಂದೆ ಔತಣ ಸಿದ್ಧಪಡಿಸ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಹೇಳಿದ್ರದು ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವಂತೆ ಮಾಡುವಿ. ಪ್ರೈಸ್. ಕಾರಣ ಹೇಗೆ ನಮ್ಮ ವೈರಿಗಳ ಮುಂದೆ ತಲೆ ಎತ್ತಿದ್ದು? ಹೇಗೆ? ವೈರಿಗಳ ಮೇಲೆ, ಮುಂದೆ ಅಲ್ಲ, ವೈರಿಗಳ ಮೇಲೆ ನಮ್ಮ ತಲೆ ಎತ್ತೋದು ಹೇಗೆ? ಅಷ್ಟು ಸುಲಭನ ವಿಷಯ? ಪ್ರೈಸ್ ಲಾರ್ಡ್. ಇಟ್ಸ್ ನಾಟ್ ವೆರಿ ಈಸಿ. ಅಷ್ಟು ಸುಲಭದ ವಿಷಯ ಅಲ್ಲ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಯಾವಾಗ ಆತನು ನಮ್ಮನ್ನು ಮರೆಯಲಿಡುವಾಗ, ವೆನ್ ಯು ಆರ್ ಇನ್ ದ ಸೀಕ್ರೆಟ್ ಪ್ಲೇಸ್, ನೀವು ರಹಸ್ಯದಲ್ಲಿ ಕುಳಿತುಕೊಳ್ಳೋದಕ್ಕೆ ಸಿದ್ಧವಾದರೆ ಶತ್ರುಗಳ ಮೇಲೆ ನಿಮ್ಮನ್ನು ತಲೆ ಎತ್ತುವಂತೆ ಮಾಡುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾನು ಬೇಗ ಬರ್ತೇನೆ, ನಮಗೆ ಗೊತ್ತು, ನಾನು ಆವಾಗಲೇ ಹೇಳಿದ ಹಾಗೆ ಮೊರ್ದೆಕಾಯಿ ವಿಷಯಕ್ಕೆ ಬರ್ತೇನೆ. ಆ ವಿಷಯ ಓದುವಾಗ ಪ್ರೈಸ್, ಮೊರ್ದೆಕಾಯಿ ಗೇಟ್ ಹತ್ರ ಅರಮನೆಯ ಕಾವಲುಕಾರನಾಗಿದ್ದನು. ಅವನ ವೈರಿಯಾದಂಥ ಹಾಮಾನನಿದ್ದಾನೆ. ಪ್ರೈಸ್ ಲಾರ್ಡ್. ಒಂದು ದಿನ ಬಂತು, ಪ್ರೈಸ್ ಲಾರ್ಡ್, ಅರಮನೆಯಿಂದ ಕರೆ ಬಂತು. ಕರೆದಂತಹ ಪ್ರೈಸ್ ಲಾರ್ಡ್ ವ್ಯಕ್ತಿ ಯಾರು ಅಂತ ಮೊರ್ದೆಕಾಯಿ ಹೋಗಿ ನೋಡಿದರೆ ಯಾರಿದ್ದಾರೆ ಅಲ್ಲಿ? ಪ್ರೈಸ್ ಲಾರ್ಡ್, ಹಾಮಾನ್ ನಿಂತಿದ್ದಾನೆ. ಪ್ರೈಸ್, ಗಂಟು ಮೋರೆ ಹಾಕ್ಕೊಂಡು ನಿಂತಿದ್ದಾನೆ. ಪ್ರೈಸ್ ಲಾರ್ಡ್. ಅವನಿಗೆ ಶುದ್ಧವಾಗಿ ಇಷ್ಟ. ಯಾರಾದರೂ ಭೂಮಿಯಲ್ಲಿ ಯಾರಾದರೂ ಇಷ್ಟ ಇಲ್ಲದೆ ಇದ್ದರೆ ಅದು ಯಾರು? ಮೊರ್ದೆಕಾಯಿ. ಪ್ರೈಸ್ ಲಾರ್ಡ್. ಪ್ರಪಂಚದಲ್ಲಿ ಇಷ್ಟ ಇಲ್ಲ ಅಂತ ಇದ್ರೆ ಒಬ್ಬನಿದ್ರೆ ಅವನು ಯಾರು? ಮೊರ್ದೆಕಾಯಿ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಅವನು ಕರ್ಕೊಂಡು ಈಗ ಏನು ಮಾಡ್ತಾ ಇದ್ದಾನೆ? ಅರಸನೇನು ಹೇಳಿರೋದು? ಪ್ರೈಸ್ ಲಾರ್ಡ್, ನೀನು ಹೇಳೋದೆಲ್ಲ ಮಾಡಪ್ಪ ಅಂತ ಹೇಳಿದ್ರು. ಮೊರ್ದೆಕಾಯಿಗೆ ಏನು ತಲೆಬುಡ ಅರ್ಥ ಆಗ್ತಾ ಇಲ್ಲ, ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಪ್ರೈಸ್ ಕರ್ಕೊಂಬಂದ. ಅವನಿಗೆ ಬಟ್ಟೆ ಕೊಟ್ಟ. ಏನಕ್ಕೂ ಬಟ್ಟೆ ಕೊಟ್ಟ? ಅರಸನ ಬಟ್ಟೆ ಕೊಟ್ಟ. ಪ್ರೈಸಲು. ಕೈಕಾಲು ನಡುಗ್ತಾ ಇದೆ ಮೊರ್ದೆಕಾಯಿದು. ಏನಕ್ಕಪ್ಪ? ಅರಸನ ಬಟ್ಟೆ ಹಾಕ್ಸ್ತಾ ಇರೋದು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಸ್ತೋತ್ರ. ಅರಸನ ಕಿರೀಟ ಇಡಿಸಿದ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಅರಸನ ಕುದುರೆ ಮೇಲೆ ಕೂರಿಸಿದ್ರ. ಓ, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ವೈರಿಯ ಮೇಲೆ ತಲೆ ಎತ್ತುವಂತೆ ಮಾಡುವ ಒಬ್ಬ ದೇವರಿದಾನ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಗಮನಿಸಿರಿ, ಅಲ್ಲಿ ಹೇಳ್ತಾ ಇರುವಂಥದ್ದು, ಓ ಪ್ರೈಸ್ ಹೋರಬ ಶಂಬನ ಅಧಿಗ ಸಿಯಾಂದುನ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಓ, ರಹಸ್ಯವಾಗಿ ಪ್ರಾರ್ಥನೆ ಮಾಡುವ ದೇವರ ಮಗುವೆ, ನಿನ್ನ ವೈರಿ ಎಷ್ಟು ಶಕ್ತನೆಂಬುದಾಗಿ ನೀನು ಅಂದುಕೊಂಡರು. ನನಗೆ ವಿರೋಧವಾಗಿ ಮಾತನಾಡುತ್ತಾ ಇರುವಂಥವರು, ನಿನಗೆ ವಿರೋಧವಾಗಿ ನಿನ್ನನ್ನು ಗುಂಡಿಯಲ್ಲಿ ಹಾಕಬೇಕು, ನಿನ್ನ ನಾಶ ಮಾಡಬೇಕು, ನೀನು ಇಲ್ಲದೆ ಆಗಬೇಕು, ನಿನ್ನ ಇಲ್ಲದೆ ಮಾಡುತ್ತೇನೆಂಬುದಾಗಿ ಪಣ ತೊಟ್ಟಿರುವ ವ್ಯಕ್ತಿಗಳಿರಬಹುದು. ಆದರೆ ಇವತ್ತು ರಾತ್ರಿ ದೇವರಾತ್ಮನ
ನಾನು ಹೇಳ್ತಾ ಇದ್ದಾನೆ, ಇಲ್ಲ, ನಿನ್ನ ತಲೆ ಎತ್ತುವಂತೆ ದೇವರು ತೀರ್ಮಾನ ಮಾಡಿದ್ದಾನೆ. ನಿನ್ನ ತಲೆ ಎತ್ತಿಸುವಂತೆ ದೇವರು ತೀರ್ಮಾನ ಮಾಡಿದ್ದಾನೆ. ನಿನ್ನ ತಲೆ ಉನ್ನತವಾಗಿ ಎತ್ತಲ್ಪಡುತ್ತದೆ. ಓ, ನಿನ್ನ ವೈರಿ ಎಷ್ಟು ಮಾತ್ರ ದೇವರ ಮುಂದೆ ಲೆಕ್ಕಿಸಲ್ಪಡುವುದಿಲ್ಲ. ಕಾರಣ ನಿನ್ನ ಕುರಿತಿರುವಂತಹ ತೀರ್ಮಾನ ಪರಲೋಕದ್ದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅರಸನಿಗೂ ಪ್ರೈಸ್ ದಿ ಲಾರ್ಡ್ ಹೇಳಿದಂತ ಹಾಮಾನಿಗೆ ಹೇಳ್ತಾ ಇದ್ದಾನೆ. ಹಾಮಾನ್ ಎಲ್ಲಿದ್ದಾನೆ ಈಗ? ಪ್ರೈಸ್ ದಿ ಲಾರ್ಡ್ ಕುದುರೆ ಮುಂದ್ಗಡೆ. ಪ್ರೈಸ್ ದಿ ಲಾರ್ಡ್ ಏನು ಹೇಳ್ಕೊಂಡು ಹೋಗ್ತಾ ಇದ್ದಾನೆ? ಅರಸನ ಸನ್ಮಾನಿಸುವವರನ್ನು ಹೀಗೆ ಸನ್ಮಾನಿಸಬೇಕು ಅಂತ ಯಾರು ಕೂತ್ಕೊಂಡು ಹೇಳ್ತಾರೆ? ಹಾಮಾನ್ ನಡ್ಕೊಂಡು ಹೋಗ್ತಾನೆ. ಈಗ ಆದರೆ ಮೊರ್ದೆಕೈ ಎಲ್ಲಿದ್ದಾನೆ? ವೈರಿಗಳ ಮೇಲೆ ತಲೆ ಎತ್ತಿ ಕೂತಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಗಮನಿಸಿರಿ, ಯಾರು ದೇವರ ಸಮ್ಮುಖದಲ್ಲಿ ತಗ್ಗಿಸಿಕೊಳ್ಳೋದಕ್ಕೆ, ರಹಸ್ಯವಾಗಿ ಕುಳಿತುಕೊಳ್ಳೋದಕ್ಕೆ, ಪ್ರೈಸ್ ಒಂದು ವೇಳೆ ಮೊರ್ದೆಕಾಯಿ ಯಾರಿಗೂ ಪರಿಚಯ ಇಲ್ಲ. ಪ್ರೈಸ್ ಊರಿನವರಿಗೆ ಪರಿಚಯ ಇಲ್ಲದೆ ಇರಬಹುದು, ಅರಮನೆಯವರಿಗೆ ಕೆಲವೊಮ್ಮೆ ಪರಿಚಯ ಇಲ್ಲದೆ ಇರಬಹುದು, ಅರಸನಿಗೂ ಕೆಲವೊಮ್ಮೆ ಅಷ್ಟೊಂದು ಪರಿಚಯ ಇಲ್ಲದೆ ಇರಬಹುದು. ಆದರೆ ಊರಿನವರಿಗೆ ಗೊತ್ತಿಲ್ಲದಿದ್ರು, ಅಧಿಕಾರಿಗಳಿಗೆ ಗೊತ್ತಿಲ್ಲದಿದ್ರು, ಪ್ರೈಸ್ ದಿ ಲಾರ್ಡ್ ನಿನ್ನ ಮೇಲೆ ಇರುವಂತ ಬೋಸ್ಗೆ ನಿನ್ನ ಕುರಿತು ಅಷ್ಟೊಂದು ಸಂತೋಷ ಇಲ್ಲದೆ ಇದ್ರು, ನಿನ್ನ ಕುರಿತು ಸಂತೋಷ ಇರುವ ಒಬ್ಬನಿದ್ದಾನೆ. ಹಲ್ಲೆಲೂಯಾ. ದಟ್ಸ್ ಬಿಕಾಸ್ ಯು ಸ್ಪೆಂಡ್ ಟೈಮ್ ಇನ್ ಸೀಕ್ರೆಟ್. ನೀನು ದೇವರೊಂದಿಗೆ ರಹಸ್ಯವಾಗಿ ಸಮಯ ಕಳೆದ್ರದ ಪ್ರತಿಫಲ ಕೊಡುವುದಕ್ಕೆ ದೇವರೆಲ್ಲವನ್ನು ಸೇರಿಸಿ ಇಟ್ಟಿದ್ದಾನೆ. ಹೇಳ್ತಿರೋದು ಬಹಿರಂಗವಾಗಿ ಅಲ್ವ, ನಮಗೆ ಗೊತ್ತು ವಿಷಯ. ಪ್ರೈಸ್ ದಿ ಲಾರ್ಡ್ ಅಲ್ಲಿ ಹೇಳ್ತಿರೋದು ಮೊರ್ದೆಕಾಯಿ ಪ್ರೈಸ್ ದಿ ಲಾರ್ಡ್ ಅರಸನನ್ನು ಕೊಲ್ಲುವುದಕ್ಕೆ ಇಬ್ಬರು ತೀರ್ಮಾನ ಮಾಡಿದರು. ಅದನ್ನು ತಿಳಿಸಿದರೆ ಆ ಮೊರ್ದೆಕಾಯಿಗೆ ಏನು ಕೊಡಬೇಕಾಗಿತ್ತು? ಏನಾದರೂ ಒಂದು ಗಿಫ್ಟ್ ಕೊಡಬೇಕಾಗಿತ್ತು. ಆದರೆ ಕೊಟ್ಟಿರಲಿಲ್ಲ. ಏನು ಕೊಟ್ಟಿರಲಿಲ್ಲ? ಏನು ರಿವಾರ್ಡ್ ಕೊಟ್ಟಿರಲಿಲ್ಲ, ಫಲ ಕೊಟ್ಟಿರಲಿಲ್ಲ. ಈಗ ಸಮಯ ಬಂತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಸಮಯ ಬಂತು. ಅರಸನು ಅವರಿಗೆ ಫಲ ಕೊಡೋದಕ್ಕೆ, ಪ್ರತಿಫಲ ಕೊಡೋದಕ್ಕೆ, ರಿವಾರ್ಡ್ ಕೊಡೋದಕ್ಕೆ ಕರೀತಾ ಇದ್ದಾರೆ. ಗಮನಿಸಿರಿ, ನಿಮ್ಮನ್ನು ಕೆಲವರು ಮರೆತಿರಬಹುದು, ನಿಮಗೆ ಸಹಾಯ ಮಾಡಬೇಕಾದ ಕೆಲವರು ಮರೆತು ಹೋಗಿರಬಹುದು. ದೇವರು ಅನುಮತಿಸಲಿಲ್ಲ ಅಷ್ಟೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿಮಗೆ ಕೊಡಬೇಕಾಗಿದೆ ಕೆಲವರು ಕೊಡದೇ ಇದ್ದಿರಬಹುದು, ದೇವರು ಅನುಮತಿಸಲಿಲ್ಲ ಅಷ್ಟೇ. ನೀವು ಕೇಳಿದ್ರು ಕೆಲವೊಮ್ಮೆ ಸಿಕ್ಕಿರ್ಲಿಕ್ಕಿಲ್ಲ, ದೇವರು ಕೊಡೋಕೆ ಅನುಮತಿಸಲಿಲ್ಲ ಅಷ್ಟೇ. ಕಾರಣ ಗೊತ್ತಾ? ಮನುಷ್ಯರ ಸಹಾಯ ಅಲ್ಲ ನಿಮಗೆ ಬೇಕಾಗಿರುವಂಥದ್ದು, ದೇವರಿಂದ ಬರಬೇಕಾದ ಸಹಾಯ ನಿಮಗೆ ಬೇಕಾಗಿದ್ದು. ಪರಲೋಕಕ್ಕೆ ಚೆನ್ನಾಗಿ ಗೊತ್ತು. ನಾನು ನಂಬುತ್ತೇನೆ. ಪ್ರೈಸ್ ದಿ ಲಾರ್ಡ್, ನಿನಗೆ ಕೆಲವು ಆಶೀರ್ವಾದಗಳು ಬಾರದೇ ಇದ್ದಿದ್ದು ಒಳ್ಳೆಯದಾಯಿತು, ಕೆಲವರು ನಿಮಗೆ ಸಹಾಯ ಮಾಡದೇ ಇದ್ದಿದ್ದು ಒಳ್ಳೆಯದಾಯಿತು. ಒಂದು ವೇಳೆ ನಮಗೆ ಅನಿಸ್ಬೋದು, ಅಯ್ಯೋ ಇವರು ಹೀಗೆ ಹೇಳಿದರಲ್ಲ, ನಾನು ಇವರ ಮೇಲೆ ಇಷ್ಟೊಂದು ಭರವಸೆ ಇಟ್ಟಿದ್ದೆ, ನಾನು ಇವರನ್ನು ಇಷ್ಟೊಂದು ಪ್ರೀತಿ ಮಾಡಿದೆ, ಆದರೂ ನನಗೆ ಸಕ್ಕ ಸಮಯದಲ್ಲಿ ಸಹಾಯ ಬೇಕಾದಾಗ ಕೈ ಕೊಟ್ಟರಲ್ಲ. ಒಂದು ವೇಳೆ ನೀನು ನೋವು ಪಟ್ಟಿರಬಹುದು, ದುಃಖ ಪಟ್ಟಿರಬಹುದು. ನಾನು ಕೇಳುವ ದೇವರ ಮಗುವೇ, ಇದು ನಿನ್ನ ಮಾನಸಿಕವಾದಂಥ ಯೋಚನೆ ಆಗಿರಬಹುದು. ಇದರ ಆಚೆಗೆ ನಿನ್ನ ಹೃದಯವನ್ನು ಬಲ್ಲ ದೇವರು ನಿನಗೆ ಬಹಿರಂಗವಾಗಿ ಪ್ರತಿಫಲ ಕೊಡುವುದಕ್ಕೆ ಒಂದು ತೀರ್ಮಾನ ಮಾಡಿದ್ದಾನೆ. ಅದು ಸಾಧಾರಣವಾದ ಆಶೀರ್ವಾದವಲ್ಲ, ಶ್ರೇಷ್ಠವಾದ ದೈವಿಕ ಆಶೀರ್ವಾದಗಳು. ಪ್ರೈಸ್ ದಿ ಲಾರ್ಡ್, ನಾನು ನಂಬುತ್ತೇನೆ. ಸುತ್ತಲೂ ಶತ್ರುಗಳು ಎಷ್ಟು ಸುತ್ತಿಕೊಂಡರು, ಎಷ್ಟು ವೈರಿಗಳು ನಿಮಗೆ ಸುತ್ತಲೂ ಇದ್ದರೂ ಸಹ ನಾನು ನಂಬುತ್ತೇನೆ ಇವರೆಲ್ಲರ ಮೇಲೆ ತಲೆ ಎತ್ತುವಂತೆ ಮಾಡ್ತಾನೆ. ಹೌ ಡು ಯು ಸೇ ದ ಪಾಸ್? ನೀವು ಹೆಂಗೆ ಹೇಳ್ಬೋದು? ಪಾಸ್ ಐ ಸೇ ಎಸ್, ಯು ಆರ್ ಗೋಯಿಂಗ್ ಟು ಡೂ ಇಟ್, ಯು ಆರ್ ಗೋಯಿಂಗ್ ಟು ಹ್ಯಾವ್ ಇಟ್. ನೀವು ಅದನ್ನು ಹೊಂದಿಕೊಳ್ಳೋಕೆ ಹೋಗ್ತಾರೆ. ಕಾರಣ ನಾನು ಹೇಳ್ತಾ ಅಲ್ವಲ್ಲ, ದೇವರಾತ್ಮನ ಹೇಳ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಪ್ರೈಸ್ ಯು ಆರ್ ಗೋಯಿಂಗ್ ಟು ಸಿ ಸಮ್ ಆಫ್ ದಿ ಪೆಂಡಿಂಗ್ ರಿವಾರ್ಡ್ಸ್. ಕೆಲವೊಂದು ತಡೆಯಲ್ಪಟ್ಟ ಕೆಲವೊಂದು ಬಿಡುಗಡೆಗಳು ನಿಮ್ಮ ಕೈ ಸೇರಕ್ಕೆ ಹೋಗ್ತಾ ಇದೆ. ಪ್ರೈಸ್ ಕೆಲವೊಂದು ಆಶೀರ್ವಾದಗಳು ತಡೆಯಲ್ಪಟ್ಟಿದ್ದು, ಬ್ಲಾಕ್ ಆಗಿರುವಂಥದ್ದನ್ನು ದೇವರು ಇದರಲ್ಲಿ ರಿಲೀಸ್ ಮಾಡೋಕೆ ಹೋಗ್ತಾ ಇದ್ದಾನೆ. ಪ್ರೈಸ್ ಹಲ್ಲೆಲೂಯಾ. ನಿನ್ನ ಶತ್ರುವಾದವನ್ನು ತಡೆ ಮಾಡಿದ ಕೆಲವೊಂದು ಬಿಡುಗಡೆಗಳನ್ನ ಕೈ ಸೇರೋದಕ್ಕೆ ಹೋಗ್ತಾ ಇದೆ. ಪ್ರೈಸ್ ವರ್ಷಗಳಿಂದ ಕಾಯ್ತಾ ಇದ್ರು, ಇದಕ್ಕೆ ಇನ್ನು ಯಾವ ರೀತಿಯಲ್ಲಿ ಬಿಡುಗಡೆ ಆಗೋದೇ ಇಲ್ಲ, ಇದಕ್ಕಿನ್ನು ಪರಿಹಾರ ಇಲ್ಲ, ಇದು ಮುಗಿದೋಯ್ತು ಎಂಬುದಾಗಿ, ಒಂದು ವೇಳೆ ಇದಕ್ಕೆ ಜೀವನೇ ಬರೋದಿಲ್ಲ, ಇದು ಸತ್ತ ವಿಷಯ ಎಂಬುದಾಗಿ ಅಂದುಕೊಂಡದಕ್ಕೆ ದೇವರಾತ್ಮ ಹೇಳ್ತಾ ಇದ್ದಾನೆ, ಇಲ್ಲ, ಅವುಗಳಿಗೆ ದೇವರು ಜೀವ ತುಂಬೋದಕ್ಕೆ ಹೋಗ್ತಾ ಇದ್ದಾನೆ. ಅವುಗಳಿಗೆ ದೇವರು ಜೀವ ತುಂಬೋದಕ್ಕೆ ಹೋಗ್ತಾ ಇದ್ದಾನೆ. ಅವುಗಳೊಳಗಡೆ ದೈವಿಕ ಕ್ರಿಯೆಗಳು ನಡೆಯೋದಕ್ಕೆ ಹೋಗ್ತಾ ಇದೆ. This prayer is going to make you, hallelujah, honored before the people. ಜನರ ಮುಂದುಗಡೆ ದೇವರನ್ನು ಗೌರವಿಸುವ ವಿಧಗಳನ್ನು ಪ್ರಕಟಪಡಿಸೋದಕ್ಕೆ ಹೋಗ್ತಾ ಇದ್ದಾನೆ. ನಾನು ನಂಬ್ತೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ಸಾಧಾರಣ ಪ್ರೈಸ್ ದಿ ಲಾರ್ಡ್, ಥಾಮಸ್ ಅಂತ ಹೇಳಿದ್ರೆ ನಂಬಿಕೆ ಇಲ್ಲದವರು. ನನ್ನ ಹೆಸರು ಥಾಮಸ್ ಅಂತ, ಆದರೆ ನಾನು ನಂಬ್ತಾ ಇದ್ದೀನಿ ಈಗ. ಪ್ರೈಸ್ ದಿ ಲಾರ್ಡ್, ದೇವರು ನಿಮಗೆ ಪ್ರತಿಫಲ ಕೊಡೋಕೆ ಹೋಗ್ತಾ ಇದ್ದೀನಿ ಅಂತ. ಹಲ್ಲೆಲೂಯಾ, ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ನಂಬಿಕೆ ಇಲ್ಲದ ಥಾಮಸ್ಗೆ ನಂಬಿಕೆ ಇದ್ರೆ ನಿಮಗೆ ಇನ್ನೆಷ್ಟು ನಂಬಿಕೆ ಇರಬೇಕಲ್ವಾ? ಪ್ರೈಸ್, ನಾನು ನಂಬ್ತಾ ಇದ್ದೇನೆ. ದ ಗಾಡ್ ಇಸ್ ಗೋಯಿಂಗ್ ಟು ರಿವಾರ್ಡ್ ಯು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದುವರೆಗೂ ಕಾದಿದ್ದಂಥ ಕೆಲವೊಂದು ವಿಷಯಗಳು, ವರ್ಷಗಳಿಂದ ಕಾಯ್ತಾ ಇದ್ದ ಕೆಲವು ವಿಷಯಗಳಿಗೆ ದೇವರು ಬದಲಾವಣೆ ಕೊಡೋದಕ್ಕೆ ಹೋಗ್ತಾ ಇದ್ದಾನೆ.
ಓ ಹಾಲಲ್ಲಿ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮಕ್ಕಳ ವಿಷಯದಲ್ಲಿ ಬದಲಾವಣೆಗೋಸ್ಕರ ಬಾಯಿಸುತ್ತಾ ಪ್ರಾರ್ಥನೆ ಮಾಡುತ್ತಾ ಕಾಲಗಳಿಂದ ಕಣ್ಣೀರು ಹಾಕುತ್ತಾ ಇದ್ದ ನಿನಗೋಸ್ಕರವಾಗಿ ದೇವರು ದಿನ ಪ್ರಕಟವಾಗೋದಕ್ಕೆ ಹೋಗ್ತಾ ಇದ್ದಾನೆ. ಅದು ಹೇಳ್ತಾರೆ, ಸುಮ್ಮನೆ ಅಲ್ಲ, ಬಹಿರಂಗವಾಗಿ ಉತ್ತರ ಕೊಡುತ್ತಾನೆ. ಹಲ್ಲೆಲೂಯಾ. ಮರೆಯಾಗಿ ಏನೋ ಕೊಟ್ಟುಬಿಟ್ಟು ಆದ್ರೂ ದೇವರೇ ಏನಾದ್ರೂ ಒಂದು ಮಾಡು ಸ್ವಾಮಿ ಅಂತ ಇರುವಂಥದ್ದಲ್ಲ. ಪ್ರೈಸ್ ನಿನಗೆ ಗೊತ್ತಿಲ್ಲದ ಹಾಗೆ ದೇವರು ಆಧರಿಸುವುದಕ್ಕೆ, ಗೌರವಿಸುವುದಕ್ಕೆ ದೇವರು ಬಯಸುತ್ತಾ ಇದ್ದಾನೆ. ದೈವಿಕ ಬಿಡುಗಡೆ ಪ್ರಕಟವಾಗುವಾಗ ಜನರಲ್ಲಿ ಹೇಳ್ತಾರೆ, ಇದು ದೇವರು ಮಾಡಿದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ನಮಗೋಸ್ಕರವಾಗಿ ಕೆಲವೊಂದು ಕಾರ್ಯಗಳನ್ನು ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. He who dwells in the secret place of the Most High. I want to encourage you in this evening. ಈ ಸಂಜೆ ನಾನು ನಿಮಗೆ ಪ್ರೋತ್ಸಾಹ ಪಡಿಸುತ್ತೇನೆ. At least start today or 10 minutes or 15 minutes, 10 ನಿಮಿಷ ಇಲ್ಲ 15 ನಿಮಿಷ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಸೀಕ್ರೆಟ್ ಆಗಿ ದೇವರೊಂದಿಗೆ ಕಳೆಯೋದಕ್ಕೆ. You are going to spend secretly with God. ಎಷ್ಟು ಮಂದಿ ರೆಡಿ ಇದ್ದೀರಿ? ಅವನೇ ಹೇಗ್ರಿ? ಕೇಳಿಸ್ತಾ ಇದೆ ಹಿಂದುಗಡೆ ಇರೋರಿಗೆಲ್ಲ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 10 ನಿಮಿಷ ನಾನು ಒಂದು ದಿನ ಇವತ್ತೇ ಹೇಳಿದೆ, ನಾಳೆನೂ ಅದೇ ಅಲ್ಲ, ನಾಳೆ 5 ನಿಮಿಷ ಜಾಸ್ತಿ ಮಾಡ್ರಿ, ನಾಳಿದ್ದು ಇನ್ನೊಂದು 5 ನಿಮಿಷ. ಪ್ರೈಸ್ ಈ ವಾರದಲ್ಲಿ ಪ್ರೈಸ್ ಅಟ್ಲೀಸ್ಟ್ ಭಾನುವಾರದ ಒಳಗಡೆ, ಅಂದರೆ ಇವತ್ತು ನಾಳಿದ್ದು ಅಲ್ವಾ, ಭಾನುವಾರದ ಒಳಗಡೆ ಒಂದು ಅರ್ಧ ಗಂಟೆ ಆದರೂ ಸಪ್ರೇಟ್ ಆಗಿ ದೇವರೊಂದಿಗೆ ಕುಳಿತುಕೊಂಡು ಮಾತನಾಡೋದಕ್ಕೆ ಪ್ರೈಸ್ ಬಯಸ್ತೀರಾ? ಹಲ್ಲೆಲೂಯಾ. ತೀರ್ಮಾನಿಸ್ತೀರಾ? ಪ್ರಯತ್ನ ಮಾಡ್ತೀರಾ? ಪ್ರೈಸ್ ಐ ಸೇ ಎಸ್, ಯು ಆರ್ ಗೋಯಿಂಗ್ ಟು ಸೀ ದ ರಿವಾರ್ಡ್. ನೀವು ಅದನ್ನು ಹೊಂದಿಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಿ, ನೀವು ಅದನ್ನು ಹೊಂದಿಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಿ. ಪ್ರೈಸ್ ದಿ ಲಾರ್ಡ್. ನಾನು ನಂಬ್ತಾ ಇದ್ದೇನೆ, ಯಾಕೆಂದರೆ ನನ್ನ ಜೀವಿತದಲ್ಲಿ ದೇವರು ಮಾಡಿದ ಅನೇಕ ಅದ್ಭುತಗಳಿದೆ. ವೆನ್ ಐ ಸ್ಟಾರ್ಟ್ ಪ್ರೇಯಿಂಗ್ ಸೀಕ್ರೆಟ್ಲಿ ಫಾರ್ ಸಮ್ ಟೈಮ್ಸ್ I could see some of the great rewards are coming on my way. ಕೆಲವೊಂದು ಅದ್ಭುತ, ನಾನು ನೆನೆಸದ ಕೆಲವೊಂದು ಆಶೀರ್ವಾದಗಳನ್ನು ಕಾಣೋದಕ್ಕೆ ದೇವರು ಸಾಧ್ಯ ಮಾಡಿದರು. ನಾನು ಅನುಭವದಿಂದ ಹೇಳ್ತಾ ಇದ್ದೀನಿ, ನಾನು ಸುಮ್ಮನೆ ಪ್ರಸಂಗ ಮಾಡಬೇಕಂತ ಹೇಳ್ತಾ ಇಲ್ಲ ಇದನ್ನು. ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನು ಸಂತೋಷ ಪಡಿಸೋದಕ್ಕೋಸ್ಕರ ಹೇಳಿದಲ್ಲ. ಪ್ರೈಸ್ ದಿ ಲಾರ್ಡ್. ದೇವರು ಮಾತಿಗೆ ನಂಬಿಗಸ್ತನಾಗಿರ್ತಾನೆ, ದೇವರು ತನ್ನ ವಾಕ್ಯಕ್ಕೆ ನಂಬಿಗಸ್ತನಾಗಿರ್ತಾನೆ, ಯಾವತ್ತೂ ಬದಲಾಗೋದಿಲ್ಲ ದೇವರ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ಪ್ರೈಸ್ ದಿ ಲಾರ್ಡ್ ನಮ್ಮನ್ನು ತನ್ನ ವೈರಿಗಳ ಮೇಲೆ ತಲೆ ಎತ್ತುವಂತೆ ಮಾಡ್ತಾನೆ. ನಂತರವಾಗಿ ಹೇಳ್ತಾನೆ, ಅದರ ಮುಂದಿನ ಭಾಗ ಹೇಳಿದ್ರೆ, ನಾನು ಯೆಹೋವನ ಗುಡಾರದಲ್ಲಿ ಉತ್ಸಾಹಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು, ಹಾಡುತ್ತಾ ವಾದ್ಯ ಬಾರಿಸುವೆನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಸನ್ನಿಧಿಗೆ ಬರುವಾಗ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಮತ್ತೆ ಅರ್ಥ ಆಗ್ತಾ ಇದೆಯಾ? ನಾವು ಇವಾಗ ಏನೋ ನನಗೂ ದೇವರಿಗೆ ಸಂಬಂಧನೇ ಇಲ್ಲ ಅಂತ ಬಂದು ಕೂತಿದ್ದೀವಿ. ಅಟ್ಲೀಸ್ಟ್ ಅಪ್ಪ ಅಮ್ಮ ಹೇಳಿದ್ರಲ್ಲ, ಉಪವಾಸ ಪ್ರಾರ್ಥನೆ ಪಾಸ್ ಹೇಳಿದ್ರು, ಅನೌನ್ಸ್ ಮಾಡಿದ್ರು, ಉಪವಾಸ ಪ್ರಾರ್ಥನೆಯಿಂದ ಬಂದು ಕೂತ್ಕೊಂಡು ಸ್ತೋತ್ರ. ಹಲ್ಲೆಲೂಯಾ. ಆದರೆ ಇನ್ನು ಮುಂದೆ ಹಂಗೆ ಇರೋದಿಲ್ಲ. ನಾಳೆ ಕೂಟದಿಂದ ಪ್ರೈಸ್ ನಾನು ನಂಬ್ತಾನೆ, ಇವತ್ತಿನಿಂದ ಒಂದು ಬದಲಾವಣೆ ದೇವರು ವಹಿಸ್ತಾ ಇದ್ದಾನೆ, ದೇವರು ಕೊಡಕ್ಕೆ ಹೋಗ್ತಾ ಇದ್ದಾನೆ. ಸುಮ್ಮನೆ ಕೂತ್ಕೊಳ್ಳಲ್ಲ, ಬಂದು ಕೂತ್ಕೊಂಡ್ರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನನಗೆ ಅಭ್ಯಾಸ ಇಲ್ಲ ಈ ಥರ ಸ್ತೋತ್ರ ಹೇಳಿ ಅಂತ ಹೇಳಿಸ್ಕೊಂಡು. ಪ್ರೈಸ್ ದಿ ಲಾರ್ಡ್. ಸಾಧಾರಣವಾಗಿ ವಿಶ್ವಾಸಿಗಳ ವಿಷಯದಲ್ಲಿ ಒಂದು ಉದಾಹರಣೆ ಹೇಳ್ತಾರೆ. ಹೇಗಂತ ಹೇಳಿದ್ರೆ, ದೇವರ ಮಕ್ಕಳು ಅಂದರೆ, ನೀವು ಟ್ರಾನ್ಸ್ಫಾರ್ಮರ್ ನೋಡಿದಿರಾ? ಟ್ರಾನ್ಸ್ಫಾರ್ಮರ್ ಅಂದರೆ ಗೊತ್ತಾ? ಎಷ್ಟು ಜನ ನೋಡಿದಿರಾ ಟ್ರಾನ್ಸ್ಫಾರ್ಮರ್? ನೋಡದೇ ಇರೋರು ಯಾರಾದರೂ ಇದ್ರೆ ಕೈ ಎತ್ತಿ. ಓಕೆ, ಕೆಲವರು ಕೈ ತಂದಿಲ್ಲ ಅಂತ ಅಂದ್ಕೊಳ್ತೇನೆ ಇವತ್ತು. ಪ್ರೈಸ್ ದಿ ಲಾರ್ಡ್. ಎರಡಕ್ಕೂ ಕೈ ಎತ್ತಾ ಇಲ್ಲ. ಸ್ತೋತ್ರ. ಹಲ್ಲೆಲೂಯಾ. ಈ ಟ್ರಾನ್ಸ್ಫಾರ್ಮರ್ ಹತ್ತಿರ ಹೋಗ್ತಾ ಇದ್ರೆ ಏನು ಕೇಳಿಸ್ತದೆ ನಿಮಗೆ? ಸೌಂಡ್ ಕೇಳಿಸ್ತದೆ. ಯಾಕೆ ಸೌಂಡ್ ಕೇಳಿಸ್ತಾ ಇರೋದು? ಅದರಲ್ಲಿ ಪವರ್ ಉಂಟು. ಸ್ತೋತ್ರ. ಯಾವಾಗ ಸೌಂಡ್ ಕೇಳಿಸಲ್ಲ? ಪವರ್ ಇಲ್ಲದೆ ಇರುವಾಗ. ಸ್ತೋತ್ರ. ನಾವು ದೇವರ ಸನ್ನಿಧಿಯಲ್ಲಿ ಇರುವಾಗ ಇದರ ಒಳಗಡೆ ಪವರ್ ಇದ್ರೆ ಸೌಂಡ್ ಬರ್ತಾ ಇರ್ತದೆ. ಸ್ತೋತ್ರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಳಗೆ ಪವರ್ ಇಲ್ಲದಿದ್ರೆ ಸೌಂಡ್ ಬರಲ್ಲ. ಸ್ತೋತ್ರ. ಅದು ಎಷ್ಟೆಲ್ಲ ಹೇಳಿ, ಎಷ್ಟು ಸಾರಿ ಸ್ವಿಚ್ ಹಾಕಿದ್ರೆ ಏನು ಬರಲ್ಲ, ಬರೋದಿಲ್ಲ ಸೌಂಡು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದೇ ಸ್ತೋತ್ರ ಹೇಳ್ತಾ ಇರ್ತೀವಿ ಯಾವಾಗ ಒಳಗಡೆ ಜೀವ ಇದ್ರೆ. ಪ್ರೈಸ್ ಟ್ರಾನ್ಸ್ಫಾರ್ಮರ್ ಜೀವ ಇರೋದ್ರಿಂದ ಸೌಂಡ್ ಮಾಡ್ತಾ ಇರೋದು. ನಮ್ಮ ಒಳಗಡೆ ಜೀವ ಇರಬೇಕು. ಅಟ್ಲೀಸ್ಟ್ ಉಪವಾಸ ಪ್ರಾರ್ಥನೆಗೆ ಆದ್ರೆ ಏನಿರಬೇಕು? ಜೀವ ಇರಬೇಕು. ಸ್ತೋತ್ರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓಕೆ, ನಮ್ಮ ದೇವರ ವಾಕ್ಯ ಹೇಳ್ತಿರೋದು, ನಾನು ಉತ್ಸಾಹಧ್ವನಿಯಿಂದ ಯಜ್ಞಗಳನ್ನು ಸಮರ್ಪಿಸುವೆನು. ಹಲ್ಲೆಲೂಯಾ. ಇನ್ನು ಮುಂದೆ ನೀವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ನಾನು ಬೆಳಗ್ಗೆ ಹೇಳಿದ ಹಾಗೆ ಪ್ರೈಸ್ ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯದಲ್ಲಿ ಹುಟ್ಟುಕುಂಟನಾದವನು ಎಲ್ಲಿ ಕುಳಿತಿದ್ದನು? ದೇವಾಲಯದ ಹೊರಗಡೆ ಕೂತಿದ್ದನು. ಯಾವಾಗ ಅವನಿಗೆ ಬಿಡುಗಡೆ ಸಿಕ್ಕಿತ್ತು, ಅವನೇನು ಮಾಡಿದ್ದಾನೆ ಅಂತ ಹೇಳ್ತಾರದು? ದೇವಾಲಯದ ಒಳಗಡೆ ಸುಮ್ಮನೆ ಹೋದನ? ಆರುತ್ತಾ ಕುಣಿಯುತ್ತಾ ದೇವರನ್ನ ಕೊಂಡಾಡುತ್ತಾ ಹೋಗ್ತಾ ಇದ್ದಾನೆ. ಎಲ್ಲರೂ ನೋಡ್ತಾ ಇದ್ದಾರೆ, ಏನಪ್ಪ ಆಯ್ತು ಇವನಿಗೆ ಅಂತ. ಯಾರಪ್ಪ ಇದು? ಅರ್ಥ ಆಗ್ತಾ ಇದೆಯಾ?
ನಾವು ಸುಮ್ಮನೆ ಕೂತ್ಕೊಳ್ಳೋಕೆ ಆಗಲ್ರಿ. ದೇವರು ನಮಗೆ ಆಶೀರ್ವಾದ ಮಾಡಿದರೆ, ದೇವರು ನಮಗೆ ಬಿಡುಗಡೆ ಕೊಟ್ಟರೆ ಪ್ರೈಸ್. ಅದುವರೆಗೂ ಭಿಕ್ಷೆ ಹಾಕುತ್ತಾ ಇದ್ದವರು ಗಮನಿಸಿರಿ, ಅದುವರೆಗೆ ಈ ಚರ್ಚಿಗೆ ಬರುವಂಥವ್ರು, ಸಭೆಗೆ ಬರ್ತಾ ಇದ್ರು, ದೇವಾಲಯಕ್ಕೆ ಬಂದು ಹೋಗ್ತಾ ಇದ್ದವರು ಭಿಕ್ಷೆ ಹಾಕಿ ಮಾತ್ರ ಅಭ್ಯಾಸ. ಇವನು ಯಾವತ್ತೂ ನಡೆದಿದ್ದವರು ನೋಡಿಲ್ಲ, ಇವನು ಯಾವತ್ತೂ ದೇವರನ್ನು ಸ್ತುತಿಸೋದವನ್ನು ನೋಡಿಲ್ಲ. ಆದರೆ ಬಹಿರಂಗವಾಗಿ ಉತ್ತರ ಕೊಡುವ ಒಬ್ಬ ದೇವರಿದ್ದಾನೆಂಬುದಕ್ಕೆ ಇಲ್ಲಿ ಹೇಳ್ತಾರೆ, ಯೇಸುವಿನ ನಾಮದಲ್ಲಿ ಅವನು ಎದ್ದು ನಡೆದಾಡುವುದಕ್ಕೆ ಆರಂಭಿಸಿದಾಗ ಬಹಿರಂಗವಾದ ಒಂದು ಉತ್ತರ. ಒಂದು ವೇಳೆ ನಾನು ನಂಬುತ್ತೇನೆ, ಅನೇಕ ಸೇವಕರು ಪ್ರಸಂಗ ಮಾಡಿದ್ದಾರೆ, ನಾನು ಮಾಡಿದೆ, ನೀವು ಮಾಡಿರ್ಬೋದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವನು ಹೊರಗೆ ಕೂತ್ಕೊಂಡು ಹೋಗೋದಷ್ಟೇ. ಆದರೆ ಒಂದು ವೇಳೆ ಇವನ ಒಳಗಡೆ ಒಂದು ಆಸೆ ಇದ್ದಿರಬಹುದು, ಯಾವಾಗ ನನಗೆ ಇದರ ಒಳಗಿನ ಸೌಂದರ್ಯವನ್ನು ನೋಡೋದಕ್ಕಾಗತ್ತೆ, ಈ ದೇವಾಲಯದ ಒಳಗಡೆ ಒಮ್ಮೆ ಹೋಗೋದಕ್ಕೆ ಯಾವಾಗ ನನಗಾಗತ್ತೆ. ಯಾಕಂದ್ರೆ ಇವನನ್ನು ತಗೊಂಡು ಬರ್ತಾ ಇರುವವರು ಒತ್ಕೊಂಡ್ಬರೋರು, ಹಾಗೆ ಹೇಳೋದು, ಒತ್ತುಕೊಂಡು ತಂದು ಕೂರಿಸ್ತಾ ಇದ್ರು. ಈ ಒತ್ತುಕೊಂಡು ಬರೋರು ಯಾವತ್ತೂ ಅಂದುಕೊಳ್ಳಲ್ಲ ಇವನು ಒಳಗಡೆ ಹೋಗ್ಬೇಕಂತ. ಕಾರಣ ಅವರ ಆದಾಯ ಪ್ರಶ್ನೆ, ಅವರ ವರಮಾನ ಅದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅವರಿಗೆ ಯಾವತ್ತೂ ಏನು ಬೇಡ, ಇವನು ಒಳಗಡೆ ಹೋಗೋದು ಬೇಡ. ಆದರೆ ಇವನ ಒಳಗಡೆ ಒಂದು ಆಸೆ ಇತ್ತು, ದೇವರೇ ಯಾವತ್ತು ನಾನು ಇದರ ಒಳಗಡೆ ಒಮ್ಮೆ ಹೋಗುವುದು, ಯಾವಾಗ ಇದರ ಒಳಗಡೆ ಇರುವ ದೇವ ಸಾನ್ನಿಧ್ಯವನ್ನು ಒಮ್ಮೆ ಅನುಭವಿಸುವುದು. ಅವನ ರಹಸ್ಯವಾಗಿ ಅಂದುಕೊಂಡ ಆ ದೇವ ಸಾನ್ನಿಧ್ಯಕ್ಕೆ ಬಯಸಿದ ಬಯಕೆಗೆ ಹಲ್ಲೆಲೂಯಾ ಒಂದು ದಿನ ಬಂತು, ಬಹಿರಂಗವಾಗಿ ದೇವರು ಉತ್ತರ ಕೊಡುವಂತ ದಿನ. ಅವನಿಗೆ ಸುಮ್ಮನೆ ಕುಳಿತುಕೊಳ್ಳೋದಕ್ಕೆ ಆಗಲಿಲ್ಲ. ಅವನು ಆರುತ್ತಾ ಕುಣಿಯುತ್ತಾ ಕೊಂಡಾಡುತ್ತಾ ದೇವರನ್ನು ಆರಾಧಿಸೋದಕ್ಕೆ, ಮಹಿಮೆ ಪಡಿಸೋದಕ್ಕೆ ಆರಂಭಿಸಿದರು. ಪ್ರೈಸಲು ಕಾಲ ನಮ್ಮನ್ನು ಸುಮ್ಮನೆ ದೇವರು ಯಾವಾಗಲೂ ಹೊರಗಡೆ ಕೂತ್ಕೊಳ್ಳೋದಕ್ಕೆ, ಅವರ ಲೆಕ್ಕದಲ್ಲೇ ಸೇರಿಸ್ಕೊಳ್ಳೋದಕ್ಕೆ, ಇವನು ಭಿಕ್ಷೆಗಾರನಪ್ಪ, ಇವನಿಗೆ ಏನಾದ್ರು ಕೊಟ್ಟು ಬಿಟ್ಟರೆ ಸಾಕು, ಇವನಿಗೆ ಒಂದು ಬಿಡುಗಡೆ ಸಿಕ್ಕಿದ್ರೆ ಸಾಕು, ಅದಕ್ಕೆ ಅಂತ ಆ ಥರ ಲೆಕ್ಕದಲ್ಲಿ ನಮ್ಮನ್ನು ದೇವರು ಸೇರಿಸಬಾರ್ದು. ಅನಿಸ್ಕೊಳ್ಳ್ರಿ, ಕೇಳೋದು ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ಳೋದನೆ. ಕೇವಲ ಒಂದು ಬಿಡುಗಡೆ, ತಲೆನೋವು ಹೋಗಬೇಕು, ಹೊಟ್ಟೆನೋವು ಹೋಗಬೇಕು, ಬಿಡುಗಡೆ ಆಗಬೇಕು, ಕಾಲು ಹೋಗಬೇಕು, ಮನೆಗೆ ಒಂದು ಪರಿಹಾರ, ಮಕ್ಕಳಿಗೆ ಒಂದು ಆಶೀರ್ವಾದ. ಪ್ರೈಸಲು ಇದು ಅಲ್ಲ ನಮ್ಮ ವಿಷಯ. ದೇವರನ್ನ ಆರಾಧಿಸೋದು ವಿಷಯ, ಹಲ್ಲೆಲೂಯಾ. ದೇವರನ್ನು ಕೊಂಡಾಡೋದು ವಿಷಯ. ಅವನು ಉತ್ಸಾಹದೊಡನೆ ಯಜ್ಞವನ್ನು ಅರ್ಪಿಸುತ್ತಾ ಸಮರ್ಪಿಸುವನು, ಆತನನ್ನು ಹಾಡುತ್ತಾ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಗಮನಿಸಿರಿ, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಯಾರಿದು? ಗುಪ್ತ ಸ್ಥಳದಲ್ಲಿ ಅಡಗಿದ್ದವನೀಗ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮೊದಲನೇ ವಾಕ್ಯದಲ್ಲಿ ಅಪಾಯ ಕಾಲದಲ್ಲಿ ಆತ ನನ್ನನ್ನು, ಹಲ್ಲೆಲೂಯಾ. ನಮಗೆ ಕಷ್ಟದ ಸಮಯಗಳು ಬರುವಾಗ the better place or the best place to go is the presence of God. ನಮಗೆ ಕಷ್ಟ ಬರುವಾಗ ಹೋಗಿ ಕುಳಿತುಕೊಳ್ಳಬಹುದಾದಂಥ ಉತ್ತಮವಾದ, ಅತ್ಯುತ್ತಮವಾದ ಸ್ಥಳ ಅಂದರೆ ದೇವರ ಸಾನ್ನಿಧ್ಯ. ಹಲ್ಲೆಲೂಯಾ. ಅವರ ಹತ್ರ ಇವರ ಹತ್ರ ಹೇಳಿಕೊಂಡ್ರೆ ಅವರೆಲ್ಲ ಹಾಡ್ಕೊಳ್ತಾರೆ. ಪ್ರೈಸ್. ಅವರ ಹತ್ರ ಇವರ ಹತ್ರ ಹೇಳಿದ್ರೆ ಪ್ರೈಸ್ ಊರೆಲ್ಲ ಗಬ್ಬೆಬ್ಬಿಸ್ಬಿಡ್ತಾರೆ. ಯಾರಿಗೂ ಹೇಳೋದು ಬೇಡ್ರಿ. ಪ್ರೈಸ್. ನಿಮ್ಮ ಸೀಕ್ರೆಟನ್ನು ಯಾರಿಗೂ ಹೇಳೋಬೇಡ್ರಿ, ನಿಮ್ಮ ನೋವನ್ನು ಯಾರಿಗೂ ಹಂಚಿಕೊಳ್ಳಬೇಡ್ರಿ. ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು ಆತನ ಮುಂದೆ ಹಾಕಿರಿ, ಆತನ ತಲೆ ಎತ್ತುವಂತೆ ಮಾಡುತ್ತಾನೆ. ಬರೀ ಸುಮ್ಮನೆ ತಲೆ ಎತ್ತುವುದಲ್ಲ, ನಿನ್ನ ವೈರಿಯ ಮೇಲೆ ತಲೆ ಎತ್ತುವಂತೆ ಮಾಡುತ್ತಾನೆ. ಬೇಗನೆ ಮತ್ತೊಂದು ವಾಕ್ಯವನ್ನು ಸಹ ಓದಿಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪರಮಗೀತ, ಸಾಂಗ್ ಆಫ್ ಸೊಲೊಮನ್, ಅದರ 2ನೇ ಅಧ್ಯಾಯದ 14ನೇ ವಾಕ್ಯವನ್ನು ಓದಿ. ಸಾಂಗ್ ಆಫ್ ಸೊಲೊಮನ್ 2ನೇ ಅಧ್ಯಾಯದ 14ನೇ ವಾಕ್ಯ. ಪ್ರಸಂಗಿ ಪುಸ್ತಕ ಆದ ಮೇಲೆ ನೆಕ್ಸ್ಟ್ ಪುಸ್ತಕ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಲ್ಲರಿಗೂ ಸಿಕ್ಕಿತು ಅಂತ ಅಂದ್ಕೊಳ್ತೇನೆ. ಪ್ರೈಸ್ ದಿ ಲಾರ್ಡ್. ಸಾಂಗ್ ಆಫ್ ಸೊಲೊಮನ್ ಚಾಪ್ಟರ್ 2 ವರ್ಸ್ 14, 2ನೇ ಅಧ್ಯಾಯ, ಪರಮಗೀತ 14ನೇ ವಾಕ್ಯ. ಬಂಡೆಯ ಬಿರುಕುಗಳಲ್ಲಿಯೂ ಜರಿಯ ಮರೆಯಲ್ಲಿಯೂ ಇರುವ ನನ್ನ ಪಾರಿವಾಳವೇ, ನಿನ್ನ ರೂಪು ನನಗೆ ಕಾಣಿಸು, ನಿನ್ನ ದನಿ ಕೇಳಿಸು. ನಿನ್ನ ದನಿ ಎಷ್ಟೋ ಇಂಪು, ನಿನ್ನ ರೂಪ ಎಷ್ಟೋ ಅಂದ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಹೇಳುವಂಥ ಪಾರಿವಾಳದ ಕುರಿತು ಒಂದು ಮಾತು ಹೇಳ್ಕೊಂಡು ನಾನು ಮುಂದೆ ಪ್ರಾರ್ಥನೆ ಮಾಡೋದಕ್ಕೆ ಹೋಗ್ತೇನೆ. ಅಲ್ಲಿ ಹೇಳುವಂಥ ಪಾರಿವಾಳ, ಈ ಪಾರಿವಾಳ ಎಲ್ಲಿ ಕುಳಿತಿರುವಂಥ ಪಾರಿವಾಳ? ಬಂಡೆಯ ಬಿರುಕಿನಲ್ಲಿ ಕುಳಿತಿರುವಂಥ ಪಾರಿವಾಳ. ಇದರ ಸಂದೇಶ ನೀವು ಕೇಳಿರ್ಬೋದು. ಈ ಪಾರಿವಾಳ ಬಂಡೆಯ ಬಿರುಕಿನಲ್ಲಿ ಯಾಕೆ ಬಂತು? ಅಲ್ಲಿ ಇಲ್ಲಿ ಮರದಲ್ಲಿ, ಮನೆಯ ಏನು ಅಂಚುಗಳ ಕೆಳಗಡೆ, ಸಣ್ಣ ಸಣ್ಣ ಮರದ ಕೊಂಬೆಗಳಲ್ಲಿ ಒಳ್ಳೆ ಗೂಡು ಕಟ್ಟಿಕೊಂಡು ವಾಸ ಮಾಡುವಂಥ, ಹೆಚ್ಚಾಗಿ ಮನೆಗಳಲ್ಲೇ ಅದು, ಮನೆಗಳ ಸಣ್ಣ ಸ್ಥಳಗಳಲ್ಲಿ ಗೂಡು ಮಾಡಿಕೊಂಡು ಕಟ್ಟುತ್ತೆ. ಆದರೆ ಪಾರಿವಾಳಗಳು ಯಾವತ್ತೂ ಬಂಡೆಯ ಮೇಲೆ ಗೂಡು ಕಟ್ಟೋದಿಲ್ಲ, ಬಂಡೆ ಮೇಲೆ ಮನೆ ಮಾಡಿಕೊಳ್ಳೋದಿಲ್ಲ. ಆದರೆ ಈ ಪಾರಿವಾಳದ ಕುರಿತು ಹೇಳುವಂಥದ್ದು, ಇದು ಬಂಡೆಯ ಬಿರುಕುಗಳಲ್ಲಿ ಏನು ಮಾಡಿದಂತೆ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಂಗ್ಲೀಷಲ್ಲಿ ಏನು ಹೇಳ್ತಾ ಇದೆ? ಯಾ ಪ್ರೈಸ್ ಗಾಡ್.
ಅಲ್ಲಿ ಹೇಳ್ತಾರೆ ಸೀಕ್ರೆಟ್ ಪ್ಲೇಸಲ್ಲಿ ಇದೆ ಅಂತ ಹೇಳ್ತಾರೆ. ಈ ಪಾರಿವಾಳದ ಕುರಿತು ಯಾಜಕ ಕಾಂಡ ಪುಸ್ತಕ 14ನೇ ಅಧ್ಯಾಯದಲ್ಲಿ ಅಂತ 5, 6, 7 ವಾಕ್ಯ ಅಂತ ನನ್ನ ನಂಬಿಕೆ. ಪ್ರೈಸಲೋ ವಾಕ್ಯಕ್ಕೆ ಹೇಳ್ತಾ ಇರುವಂಥದ್ದು ಪ್ರೈಸಲೋ ದೋಷ ಪರಿಹಾರಕ್ಕಾಗಿ ಪ್ರೈಸಲೋ ತೆಗೆದುಕೊಂಡು ಬರುವಂಥ ಪ್ರೈಸಲೋ ಜೀವವುಳ್ಳ ಪಕ್ಷಿಯನ್ನು ಅಡವಿಯ ಕಡೆಗೆ ಬಿಟ್ಟು ಬಿಡಬೇಕು. ಇದರ ಮೇಲೆ ಏನಿದೆ? ಸಾಕು ಸಾಕು ಪ್ರೈಸಲೋ. ಇದರ ಮೇಲೆ ಏನಿದೆ? ಈ ಪಾರಿವಾಳದ ಮೇಲೆ 2 ಪಕ್ಷಿಯನ್ನು ತರಬೇಕು. ಪ್ರೈಸಲೋ ಆ ದೋಷ ಪರಿಹಾರಕ್ಕಾಗಿ ಕೊಯ್ಯಲ್ಪಟ್ಟ ಸೆಲೆ ನೀರಿನಲ್ಲಿ ಕೊಯ್ದಂಥ ಮೊದಲನೇ ಪಾರಿವಾಳದ ರಕ್ತವನ್ನು ಈ ಪಾರಿವಾಳದ ಜೀವ ಇರುವಂಥ ಪಾರಿವಾಳದ ಮೇಲೆ ಚಿಮುಕಿಸಬೇಕು. ಅದರ ನಂತರ ಆ ಜೀವ ಇರುವ ಪಾರಿವಾಳವನ್ನು ಬಿಟ್ಟು ಬಿಡಬೇಕು. ಪ್ರೈಸಲೋ ಹೀಗೆ ಈ ಪಾರಿವಾಳ ಬಿಟ್ಟ ಪಾರಿವಾಳ ಪ್ರೈಸಲೋ ಅಲ್ಲಲೂಯ, ಹೀಗೆ ಬಿಟ್ಟ ಪಾರಿವಾಳ ಆರಿ ಹೋಗುತ್ತೆ. ಈ ಪಾರಿವಾಳದ ಮೇಲೆ ಏನಿದೆ? ರಕ್ತ ಇದೆ. ಈ ರಕ್ತ ಇರುವುದರಿಂದ ರಕ್ತ ವಾಸನೆ ಹೊಡೆಯುವಾಗ ಕಾಗೆಗಳು ಹದ್ದುಗಳು ಇದನ್ನು ಕೊಲ್ಲುವುದಕ್ಕೆ ತಿನ್ನುವುದಕ್ಕೆ ಇದನ್ನು ಹಿಂದಟ್ಟುತ್ತಾ ಇರುತ್ತದೆ. ಹೀಗೆ ಇದನ್ನು ಹಿಂದಟ್ಟಿಕೊಂಡು ಬರುವಾಗ ಇದು ಹಾರುತ್ತಾ ಹೋಗಿ ಪ್ರೈಸಲೋ ಬಂಡೆಯ ಬಿರುಕಿನಲ್ಲಿ ಹೋಗಿ ಸೇರಿಕೊಳ್ಳುತ್ತದೆ. ಮರಗಳಲ್ಲಿ ಕೂತ್ಕೊಂಡ್ರೆ ಅದಕ್ಕೆ ಅಡಗಿ ಕುಳಿತುಕೊಳ್ಳೋಕ್ಕಾಗಲ್ಲ. ಸಿಕ್ಕುವಂಥ ಸ್ಥಳ ಒಂದು ಬಂಡೆಯ ಬಿರುಕಿನಲ್ಲಿ ಹೋಗಿ ಕುಳಿತುಕೊಳ್ಳುತ್ತದೆ. ಈ ಪಾರಿವಾಳದ ಮೇಲೆ ಚೆಲ್ಲಲ್ಪಟ್ಟಂಥ ರಕ್ತ ಇದೆ. ಪ್ರೈಸ್ ಲಾರ್ಡ್ ಹಲ್ಲೆಲೂಯಾ. ಇದು ತನ್ನ ಜೀವಕ್ಕೆ ಹಾನಿ ಇರುವಂಥದ್ದು. ಇದು ಯಾರದೋ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಟ್ಟಂಥ ರಕ್ತ. ಯಾರಿಗೋಸ್ಕರನೋ ತಾನು ಈಗ ಬಾಧೆ ಪಡುತ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಮತ್ತೊಂದು ಪಾರಿವಾಳ ಕೊಲ್ಲಲ್ಪಟ್ಟಿದೆ, ತನ್ನ ಪ್ರಾಣವನ್ನು ಉಳ್ಕೊಂಡಿದೆ, ಆದರೆ ಎಷ್ಟು ದಿನ ಎಂಬುದಾಗಿ ಗೊತ್ತಿಲ್ಲ. ಕಾರಣ ಇದರ ಮೇಲೆ ರಕ್ತದ ವಾಸನೆ ಇದೆ. ಇದರ ಮೇಲೆ ರಕ್ತದ ವಾಸನೆ ಇದೆ. ಅದರಿಂದ ಯಾವ ಹೊತ್ತು ಬೇಕಾದ್ರೆ ಇದು ಸಾಯ್ಬೋದು. ಯಾಕಂದ್ರೆ ಒಂದು ಹಾವು ಹಿಡಿಬೋದಿಲ್ಲ, ಪ್ರೈಸಲೋ ಹದ್ದು ತಿನ್ನಬಹುದಿಲ್ಲ, ಕಾಗೆ ಆದರೂ ತಿನ್ಬೋದು, ಏನಾದರೂ ಒಂದು ಮಾಡಿ, ಯಾಕಂದ್ರೆ ರಕ್ತದ ವಾಸನೆ ಇರುವುದರಿಂದ. ಹಲ್ಲೆಲೂಯ. ಆದರೆ ಈ ವಾಕ್ಯ ಹೇಳ್ತಾ ಇರುವಂಥದ್ದು ರಕ್ತ ಚಿಮುಕಿಸಲ್ಪಟ್ಟಂತಹ ಈ ಪಾರಿವಾಳದ ಕುರಿತಾಗಿ ಈ ಪರಮಗೀತೆ 2:14 ಹೇಳ್ತದ್ದು. ಪ್ರೈಸಲೋ ಬಂಡೆಯ ಬಿರುಕುಗಳಲ್ಲಿಯೂ ಜರಿಯ ಮರೆಯಲ್ಲಿಯೂ ಇರುವ ನನ್ನ ಪಾರಿವಾಳವೇ, ನಿನ್ನ ರೂಪ ನನಗೆ ಕಾಣಿಸು, ನಿನ್ನ ಧ್ವನಿ ನನಗೆ ಕೇಳಿಸು. ನಿನ್ನ ಧ್ವನಿ ಎಷ್ಟೋ ಇಂಪು, ನಿನ್ನ ರೂಪವು ಎಷ್ಟೋ ಅಂದ. ಇವತ್ತಾಗಲ ನಾನು ಹೇಳ್ತೇನೆ, ಸಂಜೆ ವೇಳೆಯಲ್ಲಿ ದೇವರ ಆತ್ಮನ ಪ್ರೈಸೋ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಪ್ರೈಸೋ ನಾವು ಯೇಸುವಿನ ರಕ್ತದಿಂದ ಪ್ರೋಕ್ಷಿಸಲ್ಪಟ್ಟು ಶುದ್ಧೀಕರಿಸಲ್ಪಟ್ಟವರು. ಎಲ್ಲರಿಗೂ ನಿಮ್ಮನ್ನು ನೋಡಿದರೆ ಇಷ್ಟ ಆಗೋದಿಲ್ಲ. ಎಲ್ಲರೂ ನಿಮ್ಮ ಕುರಿತು ಒಳ್ಳೆಯದು ಹೇಳೋದಕ್ಕೆ ಯಾರೂ ಇಲ್ಲ. ಹೇಗಾದರೂ ಮಾಡಿ ನೀವು ಹಾಳಾಗೋದನ್ನು ನೋಡೋದಕ್ಕೆ ಬಯಸ್ಬೋದು. ಪ್ರೈಸೋ ಒಂದು ವೇಳೆ ನೀವು ಮರಣವನ್ನು ಸಹ ಎದುರು ನೋಡುವಂಥ ವ್ಯಕ್ತಿಗಳು ಇರಬಹುದು. ನೀವಿಲ್ಲದೆ ಹೋಗಿದ್ದರೆ ಚೆನ್ನಾಗಿತ್ತು ಎಂಬುದಾಗಿ ಹೇಳಿದವರು ಇರಬಹುದು. ಹೇಗಾದರೂ ಇವನು ಕೊನೆಗೊಂಡರೆ ಸಾಕು ಎಂಬುದಾಗಿ ಹೇಳಿಕೊಳ್ಳುವ ನಿನ್ನ ಅಂತ್ಯವನ್ನು ಕಾಣುವುದಕ್ಕೆ ಬಯಸುವಂಥವರು ಇರಬಹುದು. ಆದರೆ ದೇವರ ವಾಕ್ಯ ಹೇಳ್ತಾ ಇರೋದು, ನಿನ್ನ ಮೇಲೆ ಸುರಿಸಲ್ಪಟ್ಟ ರಕ್ತ ಎಂಬುದು ನಿನ್ನನ್ನು ನಾಶನಕ್ಕೆ ಕಳಿಸುವಂಥದ್ದಲ್ಲ, ಅದು ನಿನ್ನನ್ನು ರಕ್ಷಿಸುವುದಕ್ಕೆ ಸಿದ್ಧವಾಗಿರುವಂಥದ್ದು ಹೇಳುತ್ತದೆ. ಪ್ರೈಸಲು ಶಾಶ್ವತವಾದ ಬಂಡೆಯ ಬಿರುಕಿನಲ್ಲಿ, ಪ್ರೈಸಲು ಹಲ್ಲೆಲೂಯಾ, ಇನ್ ದ ಕ್ಲಿಫ್ ಆಫ್ ದ ರಾಕ್, ಬಂಡೆಯ ಬಿರುಕಿನಲ್ಲಿ ಸತ್ಯವೇದ ಹೇಳ್ತದೆ, ಕರ್ತನಾದ ಯೇಸು ಕ್ರಿಸ್ತನು ಸೀಳಲ್ಪಟ್ಟ ಬಂಡೆಯಾಗಿದ್ದಾನೆ. ಆ ಬಂಡೆಯ ಬಿರುಕಿನಲ್ಲಿ ಹೋಗಿ ಯಾರು ಮರೆಯಾಗಿರುತ್ತಾರೋ ಅವರನ್ನು ಉಳಿಸುವ ಜವಾಬ್ದಾರಿ ಪರಲೋಕದಾಗಿದೆ. ಇವತ್ತಾಗಲ ಕಾಲ ನಿನಗೆ ವಿರೋಧವಾಗಿ ಬರುವಂತ ಬಾಣಗಳು, ಆಯುಧಗಳು ಏನೇ ಆಗಿದ್ದರು ಆ ರೆಕ್ಕೆಯ ಮರೆಯಲ್ಲಿ ಅಥವಾ ಬಿರುಕಿನ ಬಂಡೆಯ ಬಿರುಕಿನಲ್ಲಿ ನಿನ್ನನ್ನು ಮರೆ ಮಾಡುವುದಕ್ಕೆ ಇವತ್ತು ನಮಗೋಸ್ಕರ ಶಾಶ್ವತ ಬಂಡೆಯಾದ ಯೇಸು ಕ್ರಿಸ್ತನು ಸಿದ್ಧವಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಜೀಸಸ್ ಇಸ್ ದ ಪ್ರೈಸ್ ರಾಕ್. ಅಲ್ಲಿ ಹೇಳಿದ್ರು ಯೇಸು ಸ್ವಾಮಿ ಬಂಡೆ ಎಂಬುದಾಗಿ ಹೇಳ್ತಾ ಇರೋದಲ್ವಾ. ಪ್ರೈಸ್ ದಿ ಲಾರ್ಡ್. 1 ಕೊರಿಂಥ ಪುಸ್ತಕ 10ನೇ ಅಧ್ಯಾಯದ 4-5 ವಾಕ್ಯದಲ್ಲಿ 3-4-5 ವಾಕ್ಯ ಹೇಳ್ತಾರೆ. ಪ್ರೈಸ್ ಆ ಬಂಡೆ ಕ್ರಿಸ್ತನೇ, ಆ ಬಂಡೆ ಕ್ರಿಸ್ತನೇ. ಆ ಬಂಡೆಯಿಂದ ಆ ಬಂಡೆ ಸೀಳಲ್ಪಟ್ಟು ಅದರಿಂದ ನಿಮಗೆ ನೀರು ದೊರಕಿತು. ಪ್ರೈಸಲು ಅಲ್ಲಿ ಸೀಳಲ್ಪಟ್ಟ ಬಂಡೆ ಅದು. ಪ್ರೈಸಲು ಬಾಕಿ ಇರೋದಕ್ಕೆ ಹೇಳಕ್ಕೆ ಸಮಯ ತಗೊಳ್ತಾ ಇಲ್ಲ. ಪ್ರೈಸ್ ಆ ಬಂಡೆ ಕ್ರಿಸ್ತನೇ, ಆ ಬಂಡೆ ಕ್ರಿಸ್ತನೇ, ನಿಮಗೋಸ್ಕರ ಸೀಳಲ್ಪಟ್ಟ ಬಂಡೆ. ಈ ಪಾರಿವಾಳ ಈಗ ಎಲ್ಲಿ ಅಡಗಿಕೊಂಡಿದೆ?
ಪ್ರಾಣ ಭಯದಲ್ಲಿರುವಂಥ, ಜೀವವನ್ನು ಉಳಿಸಿಕೊಳ್ಳುವುದಕ್ಕೆ ಇರುವಂಥ ಒಂದೇ ಒಂದು ಸ್ಥಳ ಈ ಕರ್ತನಾದ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಈಸ್ ಓನ್ಲಿ ಪರ್ಸನ್, ಓನ್ಲಿ ಪ್ಲೇಸ್ ದಟ್ ಯು ಕ್ಯಾನ್ ಹೈಡ್. ಹಾಗಾದ್ರೆ ಗಮನಿಸಿರಿ, ಎವ್ರಿ ಸಿಚುವೇಷನ್ಸ್, ನಿನ್ನ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ನಿಮಗೆ ಅಡಗಿಕೊಳ್ಳುವುದಕ್ಕಿರೋ ಒಂದು ಸ್ಥಳ, ಸೀಕ್ರೆಟ್ ಪ್ಲೇಸ್ ಆಫ್ ದಿ ಮೋಸ್ಟ್ ಹೈ. ಪರಾತ್ಪರನ ಮರೆ ಹೊಕ್ಕಿಕೊಳ್ಳುವಂಥದ್ದು. ವಿರೋಧವಾಗಿರುವಂತಹ ಕಿತ್ತು ತಿನ್ನುವಂತಹ ಹದ್ದುಗಳು ಬರಬಹುದು, ನುಂಗಿ ಬಿಡುವಂತಹ ಹಾವುಗಳು, ಸರ್ಪಗಳು ಬರಬಹುದು. ಇವುಗಳ ಯಾವ ಶಕ್ತಿಗಳಿಗೂ ನಿನ್ನ ಬಿಟ್ಟು ಕೊಡದಂತೆ ನಿನ್ನನ್ನು ಮರೆಯಾಗಿ ಇಟ್ಟುಕೊಳ್ಳುವ, ನಿನ್ನ ಅಡಗಿಸಿಕೊಳ್ಳುವ ಒಂದು ಸಾನ್ನಿಧ್ಯವಿದೆ. ಅದೇ ಪರಾತ್ಪರನ ಮರೆ. ಈಗಲ ಕಾಲ ಅಲ್ಲಿ ಹೋಗಿ ಕುಳಿತುಕೊಳ್ಳೋದಕ್ಕೆ ಸಮಯ ಇದೆಯಾ? ಪ್ರೈಸ್ ದಿ ಲಾರ್ಡ್. ನಾವು ಏನೇನೋ ಮಾರ್ಗಗಳು ಹುಡುಕ್ತೀವಿ ಬಿಡುಗಡೆಗೋಸ್ಕರ, ಏನೇನೋ ಕಾರ್ಯಗಳು ನೋಡ್ತೀವಿ. ಡಾಕ್ಟರ್ ಹತ್ರ ಹೋಗ್ತೀವಿ, ಔಷಧ ತಿಂತೀವಿ, ಬೆಳಗ್ಗೆ ತಿಂತೀವಿ, ಸಂಜೆ ತಿಂತೀವಿ, ಪ್ರೈಸು ರಾತ್ರಿ ತಿಂತೀವಿ, ಮಧ್ಯರಾತ್ರಿ ಎಲ್ಲ ಗುಳಿಗೆ ತಿಂತೀವಿ. ಪ್ರೈಸಲು ಆದರೂ ಮರೆಯಾಗಿರುವುದಕ್ಕೆ ನಾವು ಎಷ್ಟು ಸಮಯ ತಗೊಳ್ತೀವಿ? ಪ್ರೈಸಲು ಎಲ್ಲ ಕಾರ್ಯಗಳು ಫೇಲ್ ಆಗುವಾಗ ಅಲ್ವಾ, ಎಲ್ಲ ಮಾರ್ಗಗಳು ಮುಗಿಯುವಾಗಲೇ ಪಾಸ್ ಹತ್ರ ಪಾಸೆ, ಹುಷಾರಿಲ್ಲ ಪಾಸೆ, ಡಾಕ್ಟರ್ ಹತ್ರ ಹೋದೆ ಪಾಸೆ, ಗುಳಿಗೆ ತಿಂದೆ ಪಾಸೆ, 3 ದಿನದ ಜ್ವರ ಪಾಸೆ, ಆದರೂ ಬಿಡ್ತಾ ಇಲ್ಲ ಪಾಸೆ, ಪ್ರಾರ್ಥನೆ ಮಾಡಿ ಅಂತ. 3 ದಿನವರೆಗೂ ಎಲ್ಲಿದ್ರು? ಸ್ತೋತ್ರ, ಹಲ್ಲೆಲೂಯಾ. 3ನೇ ದಿನ ಒಳ್ಳೆಯ ದಿನ ಅಂತ, ಪುನರುತ್ಥಾನ ದಿನ ಅಂತ ಪಾಸ್ ಹತ್ರ ಬರೋದಲ್ವಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮೊದಲು ಯಾಕೆ ನಮಗೆ ಪಾಸ್ ಹತ್ರ ಹೋಗೋದಕ್ಕೆ ಮನಸ್ಸು ಬರೋದಿಲ್ಲ? ಮೊದಲು ಯಾಕೆ ನಮಗೆ ದೇವರ ಹತ್ರ ಹೋಗೋದಕ್ಕೆ ಮನಸ್ಸು ಬರೋದಿಲ್ಲ? ನಮಗೆ ಅಷ್ಟಕ್ಕಷ್ಟೇ ಸಂಬಂಧ ಇರೋದು ದೇವರೊಂದಿಗೆ. ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನಮಗಿರುವಂಥ ರಿಲೇಷನ್ಶಿಪ್ ಆ ಥರ ಇದೆ. ಹಲ್ಲೆಲೂಯಾ. ನಾವೇನು ಯಾವಾಗ ಬರೋದು? ಬೇರೆ ದಾರಿ ಇಲ್ಲ ಅಂತ ಅನ್ನುವ ದೇವರೇ ಅಂತ ನಾವು ಕರೆಯೋದಲ್ವಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬೇರೆ ದಾರಿ ಇಲ್ಲ ಅಂತ ಬರುವಾಗ ಪಾಸ್ ಹತ್ರ ಹೋಗೋದಲ್ವಾ? ಬೇರೆ ದಾರಿ ಇಲ್ಲ ಅಂತ ಬರುವಾಗ ಉಪವಾಸ ಕೂತ್ಕೊಳ್ಳೋದಲ್ವಾ? ಸ್ತೋತ್ರ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು ಅದನ್ನೇ ಮೊದಲಿಂದ ಹೇಳಿದೆವು, ಅಭ್ಯಾಸ ಮಾಡಿಕೊಳ್ಳ್ರಿ. Discipline yourself to spend secretly with God. Time spending with God. ದೇವರೊಂದಿಗೆ ಸೀಕ್ರೆಟ್ ಆಗಿ ಕಳೆಯುವುದಕ್ಕೆ. ಪ್ರೈಸು, ನಿಮ್ಮ ಪರಿಸ್ಥಿತಿಗಳು ಬದಲ, ನಿಮ್ಮ ಸ್ಥಿತಿಗಳು ಬದಲಾಗ್ತಾನೆ ಮಕ್ಕಳೇ. ನಿಮ್ಮ ಭವಿಷ್ಯ ಬದಲ, ನಿಮ್ಮ ಓದಿನ ವಿದ್ಯಾಭ್ಯಾಸ ಬದಲಾಗಕ್ಕೆ ಹೋಗ್ತಾ ಇದೆ. ಇಫ್ ಯು ರೆಡಿ ಟು ಸ್ಪೆಂಡ್ ಟೈಮ್ ವಿತ್ ಗಾಡ್ ಸೀಕ್ರೆಟ್ಲಿ. ಪ್ರೈಸು, ಯಾರೋ ಹೇಳು ಅಪ್ಪ ಅಮ್ಮ ಒತ್ತಾಯ ಮಾಡೋದ್ರಿಂದ ಅಲ್ಲ, ಪಾಸ್ ಒತ್ತಾಯ ಮಾಡೋದ್ರಿಂದ ಅಲ್ಲ. ಇಫ್ ಯು ರೆಡಿ ಟು ಸ್ಪೆಂಡ್ ಟೈಮ್ ವಿತ್ ಗಾಡ್ ಸೀಕ್ರೆಟ್ಲಿ, ಯು ಆರ್ ಗೋಯಿಂಗ್ ಟು ಬಿ ಎ ಬ್ಲೆಸ್ಸಿಂಗ್ ಟು ದ ಫ್ಯಾಮಿಲಿ ಅಂಡ್ ಟು ದ ಚರ್ಚ್ ಅಂಡ್ ಟು ದ ಪ್ಲೇಸ್ ವೇರ್ ಯು ಆರ್. ನೀನು ಎಲ್ಲಿ ಇದೆಯೋ ಅಲ್ಲಿ ನಿನ್ನೊಂದು ಆಶೀರ್ವಾದವಾಗಿ ದೇವರು ಮಾರ್ಪಡಿಸುತ್ತಾನೆ. ನಿನ್ನ ಕುಟುಂಬಕ್ಕೆ, ನಿನ್ನ ಸಭೆಗೆ, ನಿನ್ನ ದೇಶಕ್ಕೆ ದೇವರು ಆಶೀರ್ವಾದವಾಗಿ ಮಾರ್ಪಡಿಸಲು ಕೇಳುವ ದೇವರ ಮಗುವೆ, ನೀನು ಸಭೆಗೆ ಒಂದು ಆಶೀರ್ವಾದವಾಗಬೇಕಾ? ಕೇವಲ ಸಭೆಗೆ ತಲೆನೋವಾಗಿರುವುದಲ್ಲ. ಪ್ರೈಸು, ತಲೆನೋವು ಅಂತ ಯಾವಾಗಲೂ ಪಾಸೆ ತಲೆನೋವು ಅಂತ ಪ್ರಾರ್ಥನೆ ಮಾಡೋದಿಲ್ಲ. ಸಭೆಗೆ ತಲೆನೋವಾಗಿರುವುದಕ್ಕಲ್ಲ ದೇವರು ನಮ್ಮನ್ನು ಕರೆದಿರೋದು. ಪ್ರೈಸು, ಹಲ್ಲೆಲೂಯಾ. ಸಭೆಯೊಳಗಡೆ ದೇವರನ್ನು ಆಶೀರ್ವಾದವಾಗಿ ಮಾರ್ಪಡಿಸುವುದಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸು, ಬಂಡೆಯ ಬಿರುಕಿನಲ್ಲಿಯೂ ಜರಿಯ ಮರೆಯಲಿರೋ ಪಾರಿವಾಳವೇ, ನಿನ್ನ ರೂಪು ನನಗೆ ಕಾಣಿಸು, ದನಿ ನನಗೆ. ಸೊ ಈಸ್ ಈಗರ್ಲಿ ವೇಟಿಂಗ್. ದೇವರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಯಾರು ಕಾಯ್ತಾರೋ ಇಲ್ವೋ? ಸ್ತೋತ್ರ, ಹಲ್ಲೆಲೂಯಾ. ನಮ್ಮನ್ನು ನೋಡೋರು ಯಾರಿಲ್ಲಪ್ಪ, ಕಾಯೋರು ಯಾರಿಲ್ಲಪ್ಪ, ನಮಗೋಸ್ಕರ ಯಾರಪ್ಪ ಕಾಯ್ತಾರೆ? ಪ್ರೈಸ್ ದಿ ಲಾರ್ಡ್ ಅಂತ ನೀವು ಹೇಳ್ಬೋದು. ಹಲ್ಲೆಲೂಯಾ. ನಿಮಗೋಸ್ಕರ ಕಾಯ್ತಿರೋ ಒಬ್ಬ ಕರ್ತನಿದ್ದಾನೆ. ಈಸ್ ಜಸ್ಟ್ ವೇಟಿಂಗ್ ಫಾರ್ ಯು. ಅದು ನಿಮಗೋಸ್ಕರ ಕಾಯ್ತಾ ಇದ್ದಾನೆ. ಕಾರಣ ಏನು ಗೊತ್ತಾ? ಪ್ರೈಸ್ ದಿ ಲಾರ್ಡ್. ಅಲ್ಲಿ ನಂತರ ನೆಕ್ಸ್ಟ್ ಸೆಂಟೆನ್ಸ್ ಹೇಳ್ತಾ ಇದೆ, ನಿನ್ನ ಧ್ವನಿ, ನಿನ್ನ ರೂಪ ನನಗೆ ಕಾಣಿಸು, ನಿನ್ನ ಧ್ವನಿ ನನಗೆ ಕೇಳಿಸು. ಯಾಕೆ ಅಂತ ಹೇಳಿದ್ರೆ, ಎಲ್ಲರೂ ಏನಮ್ಮ ನಿನ್ನ ಕಾಗೆ ಥರ ಆಡ್ತೀಯಾ ಅಂತ ಕೇಳಿದ್ರೆ, ದೇವರು ಹೇಳ್ತಾ ಇದ್ದಾನೆ ನಿನ್ನ ಧ್ವನಿ ನನಗೆ ಇಂಪು ಅಂತಾರೆ. ಯಾರಪ್ಪ ಹೇಳ್ತಾರೆ ಹಾಗೆ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿನ್ನ ರೂಪ ನನಗೆ, ಒಳ್ಳೆ ಕಾಗೆ ಮರೆತೀರಿ ಅಂತ ಎಲ್ಲರೂ ಹೇಳಿದ್ರೆ, ದೇವರು ಹೇಳ್ತಾ ಇದ್ದಾರೆ ನಿನ್ನ ರೂಪ ನನಗೆ ಅಪ್ಪ. ಸ್ತೋತ್ರ, ಹಲ್ಲೆಲೂಯಾ. ಯಾರಪ್ಪ ಇದ್ದಾರೆ ಹೀಗೆ ಹೇಳೋದಕ್ಕೋಸ್ಕರ? ಜನರನ್ನ ಮುಖ ನೋಡಿ ವಿಧಿ ಕಲ್ಪಿಸುವಾಗ, ನಿನ್ನ ಹೃದಯದ ಸೌಂದರ್ಯವನ್ನು ನೋಡುವ ಒಬ್ಬ ದೇವರಿದ್ದಾನೆ. ಹಲ್ಲೆಲೂಯಾ. ಮನುಷ್ಯರು ಮುಖವನ್ನು ನೋಡಿ ವಿಧಿ ಕಲ್ಪಿಸುವಾಗ, ಪ್ರೈಸು, ನಿನ್ನ ಹೃದಯದ ಸೌಂದರ್ಯವನ್ನು ನೋಡುವ ಪರಲೋಕ ಇದೆ. ಗಮನಿಸಿರಿ, ನೀನು ಸುಮ್ಮನೆ ಅಲ್ಲ ಹೀಗೆ ಇರುವಂಥದ್ದು. ನಿನ್ನ ದೇವರೊಂದಿಗೆ ಇರುವುದಕ್ಕೆ ಆತನು ಬಯಸುತ್ತಾ ಇದ್ದಾನೆ. ಈಸ್ ಎಕ್ಸ್ಪೆಕ್ಟಿಂಗ್ ಯು ಟು ಬಿ ವಿತ್ ಗಾಡ್. ನಿನ್ನ ದೇವರೊಂದಿಗೆ ಸಮಯ ಕಳೆಯಬೇಕಂತ ಆತನು ಬಯಸುತ್ತಾ ಇದ್ದಾನೆ. ಪ್ರೈಸು, ಪೌಲನು ಹೇಳುವ ಹಾಗೆ, ಈ ಶೂಲ ನನಗೆ ಏನಕ್ಕೆ ಬಂದಿದ್ದು? ನನ್ನ ದೇವರ ಕೃಪೆಯಲ್ಲಿ ಆಶ್ರಯಿಸುವುದಕ್ಕೋಸ್ಕರ. ನಾನು ಚೆನ್ನಾಗಿದ್ದರೆ ಯಾಕೆ ದೇವರ ಹತ್ರ ಆಶ್ರಯಿಸಬೇಕಾಗಿರಲಿಲ್ಲ? ನಾನು ಯಾವಾಗ ಬಲಹೀನನಾಗಿದ್ದೇನೋ ಆವಾಗಲೇ ನಾನು ಬಲವುಳ್ಳವನಾಗಿದ್ದೇನೆ. ಕಾರಣ ಆಗಲೇ ಏನು ಬರೋದು? ದೇವರ ಕೃಪೆ ಬರೋದು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ಳೋದೇನೆ. ನಮ್ಮ ಬಲಹೀನತೆಗಳು ಯಾವುದು? ಪ್ರೈಸ್, ನಮ್ಮನ್ನು ನಾಶ ಮಾಡೋದಕ್ಕೋಸ್ಕರ. ಜನರು ಹೇಗಾದರೂ ಹೇಳ್ರಿ, ಹೊರಗಡೆ ಇರೋದನ್ನು ನೋಡ್ಕೊಂಡು ಜನರು ಏನಾದರೂ ಅಂದ್ಕೊಳ್ಳಿ, ಆಡ್ಕೊಳ್ಳಲಿ, ಪರವಾಗಿಲ್ಲ. ನಿನಗೆ ದೇವರೊಂದಿಗೆ ಸೀಕ್ರೆಟ್ ಆಗಿ ಕಳೆಯೋದಕ್ಕೆ ಸಮಯ ಇದ್ದರೆ ಊರಿನಲ್ಲಿ ದೇವರನ್ನು ಗೌರವಿಸ್ತಾನೆ.
ನೀವು ತಳ್ಳಿಬಿಟ್ಟ ಮನೆಯವರನ್ನು ಆಶೀರ್ವದಿಸ್ತಾರೆ. ಅವ್ರು ಹೇಳ್ತಾರೆ, ಓ ಇವನ ಪ್ರೈಸಲು ಹಲ್ಲೆಲೂಯಾ, ಆಗಂಗಿದ್ರೆ ಹಿಂಗೆ ಆಗಬೇಕಪ್ಪ, ಪ್ರೈಸಲು ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೇನೆ. ನಮ್ಮ ಜೀವಿತದಲ್ಲಿ ಪ್ರೈಸಲು ನಿಮ್ಮನ್ನು ತಳ್ಳಿದವರು, ತಿರಸ್ಕರಿಸಿದವರು ನಿಮ್ಮನ್ನು ಸೇರಿಸಿಕೊಳ್ಳುವ ದಿನಗಳು. ಓ ಪ್ರೈಸೋ, ನೀನು ದೇವರನ್ನು ಸೇರಿಸಿಕೊಳ್ಳೋದಕ್ಕೆ, ದೇವರೊಂದಿಗೆ ಕುಳಿತುಕೊಳ್ಳೋದಕ್ಕೆ, ಪ್ರೈಸೋ ದೇವರೊಂದಿಗೆ ಸೀಕ್ರೆಟ್ ಕೂತ್ಕೊಳ್ಳೋದಕ್ಕೆ ನೀನು ತೀರ್ಮಾನ ಮಾಡಿಸಿದ್ರಿಂದ ದೇವರೊಂದು ತೀರ್ಮಾನಕ್ಕೆ ಬರ್ತಾ ಇದ್ದಾನೆ. ಇವಳನ್ನು ನಾನು ಸುಮ್ಮನೆ ಬಿಡೋದಿಲ್ಲ, ಇವರನ್ನು ನಾನು ಆಶೀರ್ವದಿಸುತ್ತೇನೆ. ಓ ಪ್ರೈಸ್, ಇವಳನ್ನು ನಾನು ಆಶೀರ್ವದಿಸುತ್ತೇನೆ. ಕಾರಣ ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರಿಗೆ ಒಂದು ಗೌರವ ಪ್ರಶ್ನೆ, ಹಲ್ಲೆಲೂಯಾ. ದೇವರು ಏನಂತೆ, ದೇವರಿಗೆ ಒಂದು ಹೆಸರಿದೆ, ಏನದು? ನಮಗೆ ಇಷ್ಟ ಇಲ್ಲದ ಹೆಸರು ಅದು, ದೇವರಿಗೆ ಇರುವಂಥ ಹೆಸರು. ಪ್ರೈಸ್ ವಿಮೋಚನೆ ಕಾಂಡ 20ನೇ ಅಧ್ಯಾಯ 5ನೇ ವಾಕ್ಯ ಏನು ಹೇಳ್ತದೆ? ಪ್ರೈಸ್ ಲಾರ್ಡ್. ಕನ್ನಡದಲ್ಲಿ ಇಲ್ಲ, ಇಂಗ್ಲೀಷಲ್ಲಿ ಇದೆ ಅದು. ನಿನ್ನ ದೇವರಾದ ಯೆಹೋವನು ನಾನು, ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಾಕು. ಪ್ರೈಸ್ ಲಾರ್ಡ್. ಇಂಗ್ಲೀಷಲ್ಲಿ ಹೇಳ್ತಿರೋದು ಆಮೇ 20:5 ಜೆಲಸ್ ಗಾಡ್ ಅಂತ ಹೇಳಿದ್ರೆ, ನಾನು ಹೊಟ್ಟೆ ಕಿಚ್ಚಿರುವ ದೇವರಂತೆ. ಯಾರು? ನಮ್ಮ ದೇವರಿಗೆ ಆ ಥರ ಒಂದು ಹೆಸರಿದೆ. ಏನು ಹೇಳಿ? ಗೌರವವನ್ನು ಯಾರಿಗೂ ಬಿಟ್ಟು ಕೊಡದೇ ಇರುವಂಥ ದೇವರು. ಹಾಗೆ ಇಂಗ್ಲೀಷಲ್ಲಿ ಜೆಲಸ್. ದೇವರೇ ಹೇಳ್ತಾರೆ, ನಾನು ಹೇಳಿದಲ್ಲ. ನಮ್ಮ ಒಬ್ಬ ಪಾಸ ಅಲ್ಲಿ ಬೆಂಗಳೂರಿಂದ ಬಂದ್ಬಿಟ್ಟು ದೇವರು ಹೊಟ್ಟೆ ಕಿಚ್ಚಿರಿದೆ ಅಂತವ್ರದ್ದು ಹೇಳ್ಬಿಟ್ಟು ಹೋದ್ರು ಅಂತಲ್ಲ. ವಾಕ್ಯ ಹೇಳ್ತಾ ಇದೆ, ನಾನು ಹೊಟ್ಟೆ ಕಿಚ್ಚಿರುವಂಥ ದೇವರು ಅಂತ. ಯಾಕೆ ಅಂತ ಹೇಳಿದ್ರೆ ಬೇರೇನಕ್ಕೂ ಅಲ್ಲ. ನಿಮ್ಮನ್ನು ನೋಡಿ, ನಿಮ್ಮ ಆಸ್ತಿ ನೋಡಿ, ನಿಮ್ಮ ಹಣ ನೋಡಿ, ನಿಮ್ಮ ಸ್ಟೈಲ್ ನೋಡಿ, ಮನೆ ಕಾರ್ ನೋಡಿ ಅಲ್ಲ ದೇವರಿಗೆ ಹೊಟ್ಟೆ ಕಿಚ್ಚು. ನೀವು ಬೇರೆ ಯಾರಿಗೂ ಘನ ಕೊಡಬಾರ್ದು ಅಂತ, ಬೇರೆ ಯಾರನ್ನು ಮಹಿಮೆ ಪಡಿಸಬಾರ್ದು ಅಂತ. ಎಲ್ಲ ಮಹಿಮೆ ಯಾರಿಗೂ ಹೋಗ್ಬೇಕಂತೆ? ದೇವರಿಗೆ ಮಾತ್ರ ಹೋಗಬೇಕು. ಆದ್ರೆ ನಾನು ಹೇಳ್ತಿರೋದು, ನೀವು ದೇವರೊಂದಿಗೆ ಸೀಕ್ರೆಟ್ ಆಗಿ ಸಮಯ ಕಳೆದರೆ ದೇವರು ಅದ್ಭುತ ಮಾಡಿದ್ರೆ. ಕಾರಣ ಗೊತ್ತಾ? ದೇವರು ತನ್ನ ನಾಮ ಮಹಿಮೆ ಪಡಿಸೋದಕ್ಕೆ ಬಯಸ್ತಾ ಇದ್ದಾನೆ. ಈ ವಾನ್ಸ್ ಟು ಟೇಕ್ ಗ್ಲೋರಿ ಇನ್ ಯುವರ್ ಲೈಫ್. ನಿನ್ನ ಜೀವಿತದ ಮೂಲಕ ದೇವರು ಮಹಿಮೆ ಹೊಂದೋದಕ್ಕೆ ಬಯಸುತ್ತಾ ಇದ್ದಾನೆ. ದೇವರು ಹೊಟ್ಟೆ ಕಿಚ್ಚಿರುವಂಥ ದೇವರು. ಯಾಕೆಂತ ಹೇಳಿದ್ರೆ ಪ್ರೈಸ್ ತನಗೆ ಸಲ್ಲಬೇಕಾದ ಮಹಿಮೆ ಬೇರೆ ಯಾರಿಗೂ ಬಿಟ್ಟು ಕೊಡೋದಿಲ್ಲ. ಆ ಕೆಲಸ ನಾವು ಮೊದಲೇ ಮಾಡಿಬಿಟ್ರೆ ಪ್ರೈಸ್ ನೀವು ಸಾಧಾರಣರಾಗಿ ಉಳಿಯೋದಿಲ್ಲ. ಹೀಗೆ ನಾವು ಉಳಿಯೋದಿಲ್ಲ. ಮೊದಲು ದೇವರಿಗೆ ಮಹಿಮೆ ಕೊಟ್ಟು ಬಿಟ್ರೆ ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈಗಲೇ ಕಾಲ ಈ ಸಂಜೆ ವೇಳೆಯಲ್ಲಿ ನಮಗೆ ದೇವರ ಹತ್ರ ಹೇಳೋಣವಾ? ಹೆಲ್ಪ್ ಮೀ ಗಾಡ್ ಟು ಸ್ಪೆಂಡ್ ಟೈಮ್ ಸೀಕ್ರೆಟ್ಲಿ ವಿತ್ ಯು. ದೇವರೇ, ನಿಮ್ಮೊಂದಿಗೆ ರಹಸ್ಯವಾಗಿ ಸಮಯವನ್ನು ಕಳೆಯೋದಕ್ಕೆ ನನಗೆ ಸಹಾಯ ಮಾಡೆಂಬುದಾಗಿ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನಾನು ನಂಬುತ್ತೇನೆ ಈ ಪ್ರಾರ್ಥನೆ, ಇವತ್ತಿನ ಈ ಸಂಜೆಯ ಕೂಟ ಒಂದು ದೊಡ್ಡ ಬದಲಾವಣೆ ನಿಮಗೋಸ್ಕರ ತರೋದಕ್ಕಾಗಿದ್ದೇನೆ. ಪ್ರೈಸ್, ನಾನು ಮತ್ತೊಮ್ಮೆ ಹೇಳ್ತೇನೆ. ಪ್ರೈಸ್ ಲಾರ್ಡ್, ಮತ್ತೊಂದು ವಾಕ್ಯ ಹೇಳ್ತಾ ಇದೆ. ಪ್ರೈಸ್ ಲಾರ್ಡ್, ಅದರ ವಿಷಯ ದೇವರು, ನಾವೆಲ್ಲ ದೇವರೇ ಪ್ರೈಸ್ ಲಾರ್ಡ್, ನಮಗೆ ದರ್ಶನ ಬೇಕು, ಪ್ರಕಟಣೆ ಬೇಕು, ನಮಗೆ ಆಲೋಚನೆಗಳು ಹೇಳ್ಬೇಕಪ್ಪ, ನಮ್ಮ ಹತ್ರ ಮಾತನಾಡಬೇಕಂತೆಲ್ಲ ಹೇಳ್ತೀವಿ. ಆದರೆ ಒಂದು ತಿಳ್ಕೊಳ್ಳ್ರಿ, ಯಾರು ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡ್ತಾರೋ ಅವರಿಗೇನೆ ದೇವರು ಪ್ರಕಟಪಡಿಸೋದು, ಅವರಿಗೆ ದೇವರು ಪ್ರಕಟಣೆ. ಹೂ ಇಂಟರ್ಸೀಡ್ಸ್ ವಿಲ್ ಹ್ಯಾವ್ ದ ರೆವಲೇಷನ್. ಅರ್ಥ ಆಗ್ತಾ ಇದೆ? ಯಾರು ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುತ್ತಾರೋ ಅವರಿಗೆ ದೇವರು ವಿಷಯಗಳನ್ನು ಪ್ರಕಟಪಡಿಸಿಕೊಡ್ತಾರೆ. ಅಂದರೆ ಸುಮ್ಮನೆ ನಾವು ದೇವರೇ ಅವ್ರನ್ನ ಆಶೀರ್ವದಿಸಿ ಇವ್ರನ್ನ ಆಶೀರ್ವದಿಸು ಅಂತ ಹೇಳೋದಲ್ಲ. ಯಾವುದೋ ಒಂದು ವಿಷಯಕ್ಕೋಸ್ಕರ ನೀವು ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡಿ, ಅವರ ಭಾರ ನಮ್ಮ ಭಾರವಾಗಿ ತೆಗೆದುಕೊಂಡು ರಹಸ್ಯವಾಗಿ ಕುಳಿತುಕೊಂಡು ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡಿದರೆ ಆ ವ್ಯಕ್ತಿಯ ಕುರಿತಿರುವಂಥ ವಿಷಯವನ್ನು ದೇವರು ನಿಮಗೆ ಪ್ರಕಟಪಡಿಸ್ತಾರೆ. ನೀವು ಸಭೆಗೋಸ್ಕರ ಕುಳಿತುಕೊಂಡು ರಹಸ್ಯವಾಗಿ ಪ್ರಾರ್ಥನೆ ಮಾಡಿದರೆ ಸಭೆ ಕುರಿತಿರುವಂಥ ಪ್ರಕಟಣೆಗಳ ದೇವರು ನಿಮಗೆ ಕೊಡುತ್ತಾರೆ. ನಿಮ್ಮ ಊರಿನಲ್ಲಿರುವಂಥ ವ್ಯಕ್ತಿಗಳ ಕುರಿತು, ಊರಿನ ಕುರಿತಾಗಿ, ದೇಶದ ಕುರಿತು ನೀವು ಮಧ್ಯಸ್ಥಿಕೆ ಹೋಗಿ ಪ್ರಾರ್ಥನೆ ಮಾಡಿದರೆ ಊರಿನ ಕುರಿತಿರುವಂಥ ಪ್ರಕಟಣೆ ದೇವರು ನಿಮಗೆ ಕೊಡುತ್ತಾರೆ. ಯಾಕೆಂತ ಹೇಳಿದ್ರೆ ಆಮೋಸ ಪ್ರವಾದನೆ 3:5 ಹೇಳುತ್ತದೆ, ದೇವರು ತನ್ನ ಸೇವಕರಾದ ಪ್ರವಾದಿಗಳಿಗೆ ತಿಳಿಸಿದಂತೆ ಏನು ಮಾಡೋದಿಲ್ಲ ಅಂತೆ. ದೇವರು ತನ್ನ ಪ್ರವಾದಿಗಳಾದ ಸೇವಕರಾದ ಪ್ರವಾದಿಗಳಿಗೆ ತಿಳಿಸದಂತೆ ಏನು ಮಾಡೋದಿಲ್ಲ. ಅಂದ್ರೆ ಅಲ್ಲಿ ಹೇಳ್ತದೋ ಹಾಗೆ ಹೇಳ್ತಾ ಇದ್ರು, ದೇವರು ಯಾರಿಗಾದ್ರೂ ತಿಳಿಸ್ತಾನೆ. ಹಾಗಾದ್ರೆ ನಿಮ್ಮ ಊರಿನ ವಿಷಯ ನಿಮಗೆ ತಿಳಿಸ್ಬೇಕಂದ್ರೆ ದೇವರು ಕಾಯ್ತಾ ಇದ್ದಾನೆ. ಆದ್ರೆ ಕೂತ್ಕೊಂಡು ಕೇಳಕ್ಕೆ ನಮಗೆ ಸಮಯ ಇಲ್ಲ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಸ್ಟ್ರೀಟಲ್ಲಿ, ನಿಮ್ಮ ಬೀದಿಯಲ್ಲಿರುವಂಥ ಮನೆಗಳ ಕುರಿತು ನಿಮಗೆ ದೇವರು ಪ್ರಕಟಪಡಿಸ್ಬೇಕಂತ ಬಯಸ್ತಾ ಇದ್ದಾನೆ. ಆದರೆ ಹೇಗಪ್ಪ ಹೇಳೋದು? ಒಮ್ಮೆ ಕೂತ್ಕೊಂಡಿರ್ತಾನೆ, ಸೀಕ್ರೆಟಾಗಿ ಕೂತ್ಕೊಂಡಿರ್ತಾನೆ. ಎಲ್ಲರ ಜೊತೆಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡುವಾಗಲ್ಲ, ನೀವು ರಹಸ್ಯವಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದರೆ ನಿಮಗೆ ದೇವರು ಕೆಲವೊಂದು ಕಾರ್ಯಗಳನ್ನು ಪ್ರಕಟಪಡಿಸ್ತಾನೆ. ಹೇಳಿದ್ರು, ಮತ್ತೊಮ್ಮೆ ಹೇಳ್ಕೊಂಡು ನಮಗಿಸ್ತೇನೆ. ಪ್ರೈಸು, ನಿನ್ನ ರೂಪ ಎಷ್ಟೋ ಚಂದ, ನಿನ್ನ ಧ್ವನಿ ಎಷ್ಟೋ
ಇಂಪು. ಪ್ರೈಸಲೋ, ನೀನು ಮಾತಾಡದೆ ಯಾರಿಗೂ ಇಷ್ಟ ಆಗದೆ ಇರ್ಬೋದು ಲೋಕದಲ್ಲಿ ಮನುಷ್ಯರಿಗೆ, ಜೊತೆಯಲ್ಲಿರುವವರಿಗೆ, ಆದರೆ ನಿನ್ನ ಮಾತು ದೇವರಿಗೆ ತುಂಬ ಇಷ್ಟ. ಅದರಿಂದ ದೇವರ ಹತ್ರ ಹೆಚ್ಚು ಮಾತಾಡೋದನ್ನು ನಾವು ಆರಂಭಿಸಿರಿ. ಪ್ರೈಸಲೋ, ಸ್ಪೀಕ್ ಟು ಗಾಡ್ ಮೋರ್. ಪ್ರೈಸಲೋ, ಅಲ್ಲಿಗೆ ನೀವು ದೇವರ ಹತ್ರ ಹೆಚ್ಚು ಮಾತನಾಡೋದಕ್ಕೆ ಆರಂಭಿಸಿದರೆ ಜನರು ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಪ್ರೈಸಲೋ, ಅಲ್ಲಿ ಅರ್ಥ ಆಗ್ತಾ ಇದೆಯಾ? ನೀವು ಹೆಚ್ಚಾಗಿ ದೇವರೊಂದಿಗೆ ಮಾತನಾಡೋದಕ್ಕೆ ಆರಂಭಿಸುವಾಗ ದೇವರು ಹೆಚ್ಚು ತನ್ನ ಸೀಕ್ರೆಟ್ಗಳು ನಿಮಗೆ ತಿಳಿಸಿಕೊಡ್ತಾನೆ, ತನ್ನ ಹೃದಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾನೆ. ಹಾಗೆ ದೇವರು ತನ್ನ ಪ್ರಕಟಣೆಗಳು ನಿಮಗೆ ಕೊಡುವಾಗ ಯಾರು ನಿಮ್ಮನ್ನು ದ್ವೇಷ ಮಾಡುತ್ತಾ ಇದ್ರು, ವಿರೋಧ ಮಾಡುತ್ತಾ ಇದ್ರು, ಶತ್ರುಗಳಾಗಿದ್ರು, ಅವರೆಲ್ಲ ನಿಮ್ಮನ್ನು ಹುಡ್ಕೊಂಡ್ ಬರ್ತಾರೆ. ಯಾಕೆಂದ್ರೆ ನಮಗೋಸ್ಕರ ಸ್ವಲ್ಪ ಪ್ರಾರ್ಥನೆ ಮಾಡಿ. ಕಾರಣ ಗೊತ್ತಾ? ಗಾಡ್ ಇಸ್ ರಿವೀಲಿಂಗ್ ಸಮಥಿಂಗ್ ಗ್ರೇಟ್ ಟು ಯು, ಸೀಕ್ರೆಟ್ಸ್ ಟು ಯು. ಕೆಲವು ರಹಸ್ಯಗಳು ನಿಮಗೆ ಪ್ರಕಟಪಡಿಸುತ್ತಾನೆ. ಈ ಹೂ ಡ್ವೆಲ್ಸ್ ಇನ್ ದ ಸೀಕ್ರೆಟ್ ಪ್ಲೇಸ್ ಆಫ್ ದ ಮೋಸ್ಟ್ ಹೈ. ಹಲ್ಲೆಲೂಯಾ. ಪರಾತ್ಪರನ ಮೊರೆ ಹೊಕ್ಕಿರುವವನು, ಸರ್ವಶಕ್ತನ ಆಶ್ರಯದಲ್ಲಿ ನಿಮ್ಮನ್ನು ಕದಲಿಸುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಪ್ರೈಸೋ, ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳುವಂಥವನಿಗೆ, ದೇವರೊಂದಿಗೆ ಸಮಯವನ್ನು ಕಳೆಯುವುದಕ್ಕೆ, ರಹಸ್ಯವಾಗಿ ಕುಳಿತುಕೊಳ್ಳುವನ್ನು ಕದಲಿಸುವುದಕ್ಕೆ ಈ ಲೋಕದಲ್ಲಿ ಯಾವ ಶಕ್ತಿಗಳು ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಉದಾಹರಣೆ ನಾನು ಕೇಳಿದೆ, ನೀವು ಸಹ ಕೇಳಿರ್ಬೋದು. ಪ್ರೈಸೋ, ಒಮ್ಮೆ ಒಬ್ಬ ದೇವ ಸೇವಕರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರೈಸೋ, ಇಂಗ್ಲೆಂಡಲ್ಲಿ. ಪ್ರೈಸೋ, ಹಲ್ಲೆಲೂಯಾ. ಅಲ್ಲಿನ ಒಂದು ಆಜ್ಞೆ ಹೊರಟಿತ್ತು, ಅರಸನ ಆಜ್ಞೆ ಹೊರಡಿಸ್ತಾನೆ. ನನಗೆ ಸರ್ ರಾಣಿ, ಪ್ರೈಸೋ, ಆಗಿದ್ದಂಥ ರಾಣಿ, ಮಹಾರಾಣಿ, ಪ್ರೈಸೋ, ಆಕೆ ಒಂದು ಆಜ್ಞೆ ಹೊರಡಿಸಿತು. ಪ್ರೈಸೋ, ಎಲ್ಲೆಲ್ಲಿ ಆ ಒಂದು ಪ್ರಾಂತ್ಯ, ಪ್ರತ್ಯೇಕವಾದ ಪ್ರಾಂತ್ಯ, ಅಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಬರ್ತಾ ಇದೆ, ಅಲ್ಲಿರುವಂಥ ಎಲ್ಲವನ್ನ ಆ ಭೂಮಿಯೆಲ್ಲ ಕ್ಲಿಯರ್ ಮಾಡಿಕೊಂಡು ಪ್ರಾಜೆಕ್ಟಿಗೋಸ್ಕರ ಕೊಡ್ರಿ ಎಂಬುದಾಗಿ. ನನಗೆ ಸೈನ್ಯದ ಒಂದು ದಂಡು ಇಳಿಸೋದಕ್ಕೆ, ದಂಡು ಅಲ್ಲಿ ಸ್ಥಾಪಿಸೋದಕ್ಕೋಸ್ಕರ ಅದನ್ನೆಲ್ಲ ಕ್ಲಿಯರ್ ಮಾಡ್ರಿ ಭೂಮಿ ಅಂತ ಹೇಳಿದ್ರು. ಹಾಗೆ ಸೈನ್ಯ ಆ ಸ್ಥಳವನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದ್ರೆ, ಒಂದು ಸಣ್ಣ ಒಂದು ಆಲಯ, ಸಣ್ಣ ಒಂದು ಆರಾಧನಾ ಸ್ಥಳ, ದೊಡ್ಡದಾಗಿ ಏನಿಲ್ಲ, ಸಣ್ಣ ಒಂದು ಆರಾಧನಾ ಸ್ಥಳ. ಪ್ರೈಸಲೋ, ಅಲ್ಲಿ ಹೋದರೆ ಒಬ್ಬ ಮನುಷ್ಯ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸೈನಿಕರು ಹೋಗಿ ಹೇಳಿದ್ರು, ಸರ್ ಪ್ರೈಸಲೋ, ನೀವು ಇಲ್ಲಿಂದ ಖಾಲಿ ಮಾಡಬೇಕು, ನಾವಿದನ್ನು ಹೊಡೆದಾಕೋದಕ್ಕೆ ಬಂದಿದ್ದೆವು, ರಾಣಿ ಹೇಳಿ ಕಳಿಸಿದ್ದು ಅಂತೇಳಿ. ಅವರು ಏನು ಹೇಳ, ಅವ್ರು ಮತ್ತೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು. ಪ್ರೈಸಲೋ, ಮತ್ತೆ ರಾಣಿ ಹತ್ರ ಹೇಳ್ಬಿಟ್ಟು ಬರೋಣ ಅಂತ ಹೋದ್ರು. ರಾಣಿ ಹೇಳಿದ್ರು, ಏನು ಗೊತ್ತಾ, ನಾನು ಬೇಗ ಮುಗಿಸ್ತಾ ಇದ್ದೀನಿ. ರಾಣಿ ಹೇಳಿದ್ರು, ಪ್ರೈಸಲೋ, ಈ ಲೋಕದಲ್ಲಿರುವಂಥ ಯಾವ ಸೈನ್ಯವನ್ನು ಬೇಕಾದರೆ ಎದುರಿಸುವುದಕ್ಕೆ ನನಗೂ ನನ್ನ ಸೈನ್ಯಕ್ಕೂ ಶಕ್ತಿ ಇದೆ, ಆದರೆ ಮೊಣಕಾಲ ಮೇಲೆ ಕುಳಿತು ಪ್ರಾರ್ಥಿಸುವ ಒಬ್ಬ ದೇವರ ಮನುಷ್ಯನ ಎದುರಿಸುವುದಕ್ಕೆ ನನ್ನ ಸೈನ್ಯಕ್ಕೆ ಶಕ್ತಿ ಇಲ್ಲ. ಆ ಮನುಷ್ಯನನ್ನು ಬಿಟ್ಟು ಬಿಡ್ರಿ, ಆ ಸ್ಥಳವನ್ನೇನು ಮಾಡೋದಕ್ಕಾಗೋದಿಲ್ಲ. ಪ್ರಾರ್ಥನೆ ಮಾಡುವರ ಮುಂದುಗಡೆ ನಿಲ್ಲುವುದಕ್ಕೆ ನನ್ನ ಸೈನ್ಯಕ್ಕೆ ಶಕ್ತಿ ಇಲ್ಲ ಅಂತ ಅವತ್ತಿನ ಬ್ರಿಟಿಷ್ ರಾಣಿ ಹೇಳ್ತಾ ಇದ್ದಾರೆ. ಇವತ್ತು ನಾನು ಕೇಳುವ ದೇವರ ಮಗುವೆ, ನಿನ್ನನ್ನು ಕದಲಿಸುವುದಕ್ಕೆ ಲೋಕದಲ್ಲಿ ಯಾವ ಶಕ್ತಿಗೂ ಸಾಧ್ಯವಿಲ್ಲ. ಆರ್ ಯು ರೆಡಿ ಟು ಸ್ಪೆಂಡ್ ಟೈಮ್ ಸೀಕ್ರೆಟ್ಲಿ ವಿತ್ ಗಾಡ್? ಯುವರ್ ಸಿಚುವೇಶನ್ ಇಸ್ ಗೋಯಿಂಗ್ ಟು ಚೇಂಜ್. ನಿನ್ನ ಪರಿಸ್ಥಿತಿಗಳು ಬದಲಾಗೋದಕ್ಕೆ ಹೋಗ್ತಾ ಇದೆ, ನಿನ್ನ ಕುಟುಂಬದ ಪರಿಸ್ಥಿತಿ ಬದಲಾಗಿ ಹೋಗ್ತಾ ಇದೆ, ನಿನ್ನ ಕುಟುಂಬ ಜೀವಿತದ ಪರಿಸ್ಥಿತಿಗಳು ಬದಲಾಗಿ ಹೋಗ್ತಾ ಇದೆ, ನಿನ್ನ ತಲೆಮಾರುಗಳ, ನಿನ್ನ ಮಕ್ಕಳ ಪರಿಸ್ಥಿತಿಗಳು ಬದಲಾಗಿ ಹೋಗ್ತಾ ಇದೆ. ನೀನು ಯಾವ ವಿಷಯಕ್ಕಾಗಿ ಕಳೆದ ದಿನಗಳೆಲ್ಲ ಕಣ್ಣೀರು ಹಾಕುತ್ತಾ ಇದೆಯೋ ಆ ವಿಷಯಗಳಿಗೆಲ್ಲ ದೊಡ್ಡ ಬದಲಾವಣೆ ಕಲ್ಪಿಸುವುದಕ್ಕೆ ದೇವರು ಬಯಸಾದ್ರೆ ಬೇರೆ ಏನು ಅಲ್ಲ, ಬೇರೆ ಯಾವ ದಾರಿ ಇಲ್ಲ. ಇವರು ಸಹಾಯ ಬೇಡ, ಅವರ ಇನ್ಫ್ಲೂಯೆನ್ಸ್ ಬೇಡ, ಅವರ ಪ್ರಭಾವಗಳಲ್ಲ. ನನಗೆ ಅಧಿಕಾರಿ ಗೊತ್ತು, ನನಗೆ ಮಂತ್ರಿ ಗೊತ್ತು, ನನಗೆ MLA ಗೊತ್ತು, MP ಗೊತ್ತು, ಇದು ಯಾವುದೂ ಅಲ್ಲ ನಮ್ಮ ವಿಜಯ. ಇದು ಯಾವುದರಿಂದಲೂ ನಮಗೆ ಪ್ರಯೋಜನಕ್ಕೆ ಬರುವುದಿಲ್ಲ. ಆದರೆ ಉದಗಲ ಕಾಲ ಸರ್ವಶಕ್ತನಾದ ದೇವರು ನಮ್ಮ ಸಹಾಯಕ್ಕೆ ನಿಂತರೆ ಈ ಲೋಕದಲ್ಲಿ ನಮ್ಮನ್ನು ಎದುರಿಸುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಒಂದು ಕೇಳೋಣ, ನಮಗೆ ದೇವರ ಸಮ್ಮುಖದಲ್ಲಿ ಬೇರೆ ಏನಿಲ್ಲ. ಹಾಗಾದರೆ ಪ್ರಾರ್ಥನೆ ಮಾಡುವಾಗ ನಿಮ್ಮ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿ, ಮತ್ತು ಯಾರು ನಿಮ್ಮ ರಹಸ್ಯದಲ್ಲಿರುವ ನಿಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡಿರಿ. ಅಂತರಂಗದಲ್ಲಿರುವುದನ್ನು ನೋಡುವಂಥ ದೇವರು ನಿಮಗೆ ಫಲವನ್ನು ಕೊಡುವನು, ಬಹಳ ಫಲ. He will reward you openly. You are going to see openly some of the things. Hallelujah. ಓಪನ್ ಆಗಿದೆ ದೇವರು ನಾವು ಕೆಲವೊಂದು ಆಶೀರ್ವಾದ ಕೊಟ್ಟರೆ ಇದನ್ನು ಏನು ಮಾಡೋಕ್ಕಾಗಲ್ಲ, ಪ್ರೈಸ್ ಅಡಗಿಸಿ ಇಡೋಕ್ಕಾಗಲ್ಲ, ಪ್ರೈಸ್ ನಾವು ಬಚ್ಚಿಟ್ಕೊಳ್ಳೋಕ್ಕಾಗಲ್ಲ. ದೇವರು ಬಹಿರಂಗ ಎಲ್ಲರ ಮುಂದೆನೇ ಕೊಟ್ಟು ಬಿಡ್ತಾರೆ. ಸ್ತೋತ್ರ, ಹಲ್ಲೆಲೂಯಾ. ನಾವು ಯಾರಿಗೂ ಹೇಳಪ್ಪ, ನನಗೂ ಹೇಳಪ್ಪ, ದೇವರು ಕೊಟ್ಟರಪ್ಪ. ಪ್ರೈಸ್ ನಾವು ಕೆಲವೊಂದು ಸಾರಿ ತುಂಬ ತಾಳ್ಮೆ ತೋರಿಸಿ, ತುಂಬ ಒಂದು ರೀತಿಯಲ್ಲಿ ಏನಂತ ಹೇಳೋದು ಅದಕ್ಕೆ, ಪ್ರೈಸ್ ಸೊ ಹಂಬಲ್ ವಿ ಡಿಸ್ಪ್ಲೇ ಅವರ್ ಹಂಬಲ್ನೆಸ್. ತುಂಬ ನಾವು ತಗ್ಗಿಸ್ಕೊಂಡಂಗೆ ನೋಡ್ತೀವಿ. ಕೆಲವೊಂದು ಸಾರಿ ದೇವರು ಸುಮ್ಮನೆ ಬಿಡೋದಿಲ್ಲ, ಹಂಗೆ ನಿಮ್ಮನ್ನು ತಲೆ ಎತ್ತುವಂತೆ ಮಾಡ್ತಾನೆ. ಪ್ರೈಸ್ ಕಾರಣ ಗೊತ್ತಾ, ನಾವು ಬೇಡ ಅಂತಲೂ ದೇವರು ಬಿಡಕ್ಕೆ ರೆಡಿ ಇಲ್ಲ. ಕಾರಣ ಗೊತ್ತಾ, ನೀವು ದೇವರ ಸನ್ನಿಧಿಯಲ್ಲಿ ಕಳೆದಂಥ ಸಮಯಕ್ಕೆ ಆತನ ಪ್ರತಿಫಲ ಕೊಡ್ತಾನೆ. ನಮಗೆ ದೇವರ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳೋಣವಾ? ಹಲ್ಲೆಲೂಯಾ. ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ಸಮರ್ಪಿಸೋಣ. ಹೇಳೋಣ, ದೇವರೇ ಈಗಲ ಕಾಲ ಪ್ರಾರ್ಥನೆ ಆತ್ಮದಿಂದ ನಮ್ಮನ್ನು ತುಂಬಿಸೆಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಸ್ ಗೋಯಿಂಗ್ ಟು ಇಂಪಾರ್ಟ್ a spirit of prayer into your life. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.
ನಮಗೆ ಮೇಲೆ ದೇವರು ತನ್ನ ಆತ್ಮವನ್ನು ಸುರಿಸೋದಕ್ಕೆ ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ಮತ್ತ 1 ಕೊರಿಂಥಿ ಪುಸ್ತಕ 15ನೇ ಅಧ್ಯಾಯದ 14-15ನೇ ವಾಕ್ಯ ಹೀಗೆ ಹೇಳುತ್ತದೆ, ಪ್ರೈಸ್, ನಾನು ಬುದ್ಧಿಯಿಂದಲೂ ಪ್ರಾರ್ಥಿಸುತ್ತೇನೆ, ಆತ್ಮದಿಂದಲೂ ಪ್ರಾರ್ಥಿಸುತ್ತೇನೆ. ನಾನು ಬುದ್ಧಿಯಿಂದಲೂ ಹಾಡುತ್ತೇನೆ, ಆತ್ಮದಿಂದಲೂ ಹಾಡುತ್ತೇನೆ. ಹಾಗಾದರೆ ನಮ್ಮ ಪ್ರೈಸ್, ನಾವು ಹಾಡಾಡೋದು ಒಳ್ಳೆಯದು, ಬುದ್ಧಿಯಿಂದ ಹಾಡಬೇಕು, ಜೊತೆಲಿ ಆತ್ಮದಲ್ಲಿ ಹಾಡುವುದಕ್ಕೆ ಕೃಪೆಯನ್ನು ನಾವು ಕೇಳಿ ಪಡ್ಕೊಳ್ಳಬೇಕು. ನಾವು ಬುದ್ಧಿಯಿಂದ ಪ್ರಾರ್ಥಿಸಬೇಕು, ಅದೇ ಸಮಯದಲ್ಲಿ ಆತ್ಮದಲ್ಲಿ ಪ್ರಾರ್ಥಿಸುವುದಕ್ಕೂ ನಮಗೆ ಆತ್ಮನ ಕೃಪೆ ನಮಗೆ ಬೇಕು. ಯು ವಿಲ್ ನೆವರ್ ರಿಮೈನ್ ದ ಸೇಮ್. ನೀವು ಹೀಗೆ ಉಳ್ಕೊಳ್ಳೋದಿಲ್ಲ. ಆತ್ಮಭರಿತರಾಗಿ ನೀವು ಸ್ತುತಿಸುವುದಕ್ಕೂ ಪ್ರಾರ್ಥಿಸುವುದಕ್ಕೂ ಆರಂಭಿಸುವಾಗ ಪ್ರೈಸ್, ನಿನ್ನ ಮುಂದೆ ನಿಲ್ಲುವುದಕ್ಕೆ ಯಾವ ಲೋಕ ಶಕ್ತಿಗಳಿಗೂ ಸಾಧ್ಯವಿಲ್ಲ, ಯಾವ ಶತ್ರುಗಳಿಗೂ ಸಾಧ್ಯ ಇಲ್ಲ. ದೇವರ ವಾಕ್ಯ ಹೇಳಿದ ಹಾಗೆ ಶತ್ರುಗಳ ಮೇಲೆ ನಿನ್ನ ತಲೆ ಎತ್ತುವಂತೆ ಮಾಡುವ ದೇವರು. ಪ್ರೈಸ್ ಹಲ್ಲೆಲೂಯಾ. ನಿನ್ನ ತಲೆ ತಗ್ಗಿಸಿದ್ದು ಸಾಕು. ಪ್ರೈಸ್, ನಿನ್ನ ತಲೆ ಕೆಳಗೆ ಹಾಕಿ ನಡೆದಿದ್ದು ಸಾಕು. ಜನರೆಲ್ಲ ನಿಮ್ಮನ್ನು ದೂರ್ತಾ ಇದ್ದಿದ್ದು ಸಾಕು. ನಿನ್ನ ತಲೆ ಎತ್ತುವಂತೆ ಮಾಡುವ ಕರ್ತನಿದ್ದಾರೆ. ಆತನು ಇವತ್ತಗಳ ಕಾಲ ಬಯಸುತ್ತಾ ಇರುವಂಥದ್ದು, ಇವತ್ತು ರಾತ್ರಿ ನೀವು ತೀರ್ಮಾನ ತಗೊಳ್ಳೋದಾದರೆ ಈ ರಾತ್ರಿಯಲ್ಲಿದ್ದರೂ ಕೆಲವೊಂದು ಬದಲಾವಣೆಗಳನ್ನು ಕಳಿಸುವುದಕ್ಕೆ ಬಯಸುತ್ತಾ ಇದ್ದಾನೆ. ಈ ಉಪವಾಸ ಪ್ರಾರ್ಥನೆ ನಿಮ್ಮ ಜೀವಿತದ ದಿಕ್ಕು ಬದಲಾಯಿಸುವಂತಹ ರೀತಿಯಲ್ಲಿ, ಓ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯು ಗೋಯಿಂಗ್ ಟು ಚೇಂಜ್ ದ ಡೈರೆಕ್ಷನ್. ಆತನ ಕೆಲವು ದರ್ಶನಗಳನ್ನು ಕೊಟ್ಟು ದಾರಿ ನಡೆಸುವುದಕ್ಕಾಗಿ ನಮ್ಮ ಮೇಲೆ ದೇವರ ಆತ್ಮನ ಅಭಿಷೇಕ ಸುರಿಯಲ್ಪಡೋದಕ್ಕೆ ಹೋಗ್ತಾ ಇದೆ. ಅದು ಸಾಧಾರಣವಾದ ಅಭಿಷೇಕವಲ್ಲ, ಕೆಲವು ಆಳವಾದ ಪ್ರಕಟಣೆಯ ಅಭಿಷೇಕ. Some of the deep revelations are going to be imparted. ಕೆಲವೊಂದು ಆಳವಾದ ಪ್ರಕಟಣೆಗಳನ್ನು ಕೊಡೋದಕ್ಕೆ ಹೋಗ್ತಾ ಇದ್ದಾನೆ. ಕೆಲವು ದೈವಿಕ ದರ್ಶನಗಳನ್ನು ಕೊಡೋದಕ್ಕೆ ಹೋಗ್ತಾ ಇದ್ದಾನೆ. ಆತ್ಮನ ವರಗಳನ್ನು ಕೊಡೋದಕ್ಕೆ ಹೋಗ್ತಾ ಇದ್ದಾನೆ. ಆತ್ಮನ ಕೃಪೆಗಳಿಂದ ತುಂಬಿಸೋದಕ್ಕೆ ಹೋಗ್ತಾ ಇದ್ದಾನೆ. ಓ ಜೀಸಸ್, ಹಲ್ಲೆಲೂಯಾ. ಎಲ್ಲರೂ ಕರೆಗಳನ್ನು ಎತ್ತಿ 1 ನಿಮಿಷ ದೇವರಲ್ಲಿ ಪ್ರಾರ್ಥನೆ ಮಾಡಿ ಹೇಳಿರಿ, ದೇವರೇ ನನ್ನನ್ನು ಕ್ಷಮಿಸು, ದೇವರೇ ನನ್ನ ಪಾಪಗಳನ್ನು ಕ್ಷಮಿಸಪ್ಪ, ನನ್ನ ಜೀವನದಲ್ಲಿ ಬಂದ ಬಲಹೀನತೆಗಳನ್ನು ಕ್ಷಮಿಸು ದೇವರೇ, ನನ್ನಲ್ಲಿರುವ ಅಶುದ್ಧಿಗಳನ್ನು ನೀಗಿಸು ಕರ್ತನೇ, ನನ್ನ ಪರಿಶುದ್ಧಗೊಳಿಸಪ್ಪ, ನಿಮ್ಮ ಆತ್ಮ ಸುರಿಯುವುದಕ್ಕೆ ಯೋಗ್ಯ ಪಾತ್ರೆಯಾಗಿ ನನ್ನನ್ನು ಮಾರ್ಪಡಿಸು ದೇವರೇ, ನಮ್ಮ ಅಭಿಷೇಕ ತುಂಬುವುದಕ್ಕೆ ಬೇಕಾದ ಓ ಮಾನ ಪಾತ್ರೆಯಾಗಿ ಮಾರ್ಪಡಿಸು, ನಿಮ್ಮ ದರ್ಶನ ಹೊಂದುವುದಕ್ಕೆ ಯೋಗ್ಯನಾದ ವ್ಯಕ್ತಿಯಾಗಿ ನನ್ನ ಮಾರ್ಪಡಿಸು. ಎಲ್ಲರೂ ದೇವರ ಆರಾಧಿಸಿರಿ, ಆತ್ಮಭರಿತರಾಗಿ ಎಲ್ಲರೂ ದೇವರ ಆರಾಧಿಸಿರಿ, ಆತ್ಮಭರಿತರಾಗಿ ಅನ್ಯ ಭಾಷೆಗಳಿಂದ ಕರೆಗಳನ್ನು ತಟ್ಟುತ್ತಾ ದೇವರ ಆರಾಧಿಸಿರಿ. ಓರಿ ಬಾಲಗ ಚಂದನಾದಿಗಲ ಪೌಡಜೇರಿಗಲ ಓರಿ ಬಾಲವಸ್ ಉಡಮನಗದಲ ಪೌಡಜಾಲ ಬಲ ಬಲ ಪೌಡೇರಿಗದಲ. ಎಲ್ಲರೂ ಸೇರಿ ಅಭಿಷೇಕದ ಆಳಕ್ಕೆ ಫೈರ್ ಪರಲೋಕದ ಬೆಂಕಿಯಲ್ಲಿ ಇಳಿತಾ ಇದೆ. ಎಲ್ಲ ಕಟ್ಟುಗಳನ್ನು ಬಿಚ್ಚುತ್ತಾ ಇದೆ, ತಡೆಗಳು ನೀಗುತ್ತಾ ಇದೆ, ಬಲಹೀನತೆಗಳು ಬಿಟ್ಟು ತೊಲಗುತ್ತಾ ಇದೆ. ಆತ್ಮನ ಪ್ರಸನ್ನತೆ ಉಡಮನಗದಲ ಪೌಡಜಾರಗದಲ ಉಡಜೇರಿಗದಲ. ಎಸ್ ಲಾರ್ಡ್, ಎಸ್ ಲಾರ್ಡ್.